ನಮಸ್ಕಾರ ಮಕ್ಕಳ. ಇವತ್ತಿನ ಕ್ಲಾಸಲ್ಲಿ ನಾವು ಝೀರೋಸ್ ಆಫ್ ಪಾಲಿನಾಮಿಯಲ್ಸ್ ಅಂತ ಹೇಳಿದ್ರೆ ಬಹುಪದೋಕ್ತಿಯ ಶೂನ್ಯತೆ ಬಗ್ಗೆ ತಿಳ್ಕೊಂತ ಹೋಗೋಣ. ಇಂದಿನ ಕ್ಲಾಸಲ್ಲಿ ನಾವೇನ್ ಮಾಡಿದ್ವಿ, ಬಹುಪದೋಕ್ತಿಯ ಸ್ಟ್ಯಾಂಡರ್ಡ್ ಫಾರ್ಮ್ಗಳನ್ನ ನೋಡಿದ್ವಿ. ಸ್ಟ್ಯಾಂಡರ್ಡ್ ಫಾರ್ಮ್ ಆಗಿರ್ಬೋದು, ಮತ್ತೆ ಝೀರೋಸ್ ಆಫ್ ಪಾಲಿನಾಮಿಯಲ್ ಅಂತ ಹೇಳಿದ್ರೆ ಏನು, ಶೂನ್ಯತೆಯ ಬಹುಪದೋಕ್ತಿಯ ಶೂನ್ಯತೆ ಅಂತ ಹೇಳಿದ್ರೆ ಏನು ಅಂತ ತಿಳ್ಕೊಂಡಿದ್ವಿ. ಫಸ್ಟ್ಗೆ ನಾವೇನ್ ಮಾಡೋಣ, ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಪಾಲಿನಾಮಿಯಲ್ಸ್ ನ ಬರ್ಕೊಂತ ಹೋಗೋಣ. ಸೊ ಇದರಲ್ಲಿ ನಾ ಹೇಳಿದ್ದೆ ಪಾಲಿನಾಮಿಯಲ್ಸ್ ಅಂದ್ರೆ ಬಹುಪದೋಕ್ತಿಯನ್ನ ಘಾತದ ಆಧಾರದ ಮೇಲೆ 3 ಭಾಗಗಳನ್ನಾಗಿ ನಾವು ವಿಂಗಡಣೆ ಮಾಡಿದೀವಿ ಅಂತ ಹೇಳಿದ್ದೆ. ಸೊ ಮೊದಲನೇದು ಯಾವುದು, ಲೀನಿಯರ್ ಪಾಲಿನಾಮಿಯಲ್. ಲೀನಿಯರ್ ಪಾಲಿನಾಮಿಯಲ್ ಅಂತ ಹೇಳಿದ್ರೆ ರೇಖಾತ್ಮಕ ಬಹುಪದೋಕ್ತಿ. ಇದ್ರ ಸ್ಟ್ಯಾಂಡರ್ಡ್ ಫಾರ್ಮ್ ಏನಂತ ಹೇಳಿದ್ರೆ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎ ಎಕ್ಸ್ ಪ್ಲಸ್ ಬಿ, ವೇರ್ ಎ ಮತ್ತೆ ಬಿ ಏನಾಗಿರುತ್ತೆ, ರಿಯಲ್ ನಂಬರ್ಸ್ ಆಗಿರುತ್ತೆ. ರಿಯಲ್ ನಂಬರ್ಸ್ ಅಂತ ಹೇಳಿದ್ರೆ ವಾಸ್ತವ ಸಂಖ್ಯೆಗಳಾಗಿರುತ್ತೆ. ಅಂಡ್ ಇಲ್ಲಿ ಎ 0ಗೆ ಈಕ್ವಲ್ ಆಗಿರೋದಿಲ್ಲ, ಎ ಇಸ್ ನಾಟ್ ಈಕ್ವಲ್ ಟು 0. ಇದೇ ರೀತಿಯಲ್ಲಿ ಎರಡನೇ ವಿಧ ಯಾವುದು, ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಂತ ಹೇಳಿದ್ರೆ ವರ್ಗ ಬಹುಪದೋಕ್ತಿ. ಯಾಕೆ ನಾವು ಇದನ್ನ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಥವಾ ವರ್ಗ ಬಹುಪದೋಕ್ತಿ ಅಂತ ಕರಿತೀವಿ ಅಂತ ಹೇಳಿದ್ರೆ, ಈ ಪಾಲಿನಾಮಿಯಲ್ ಅಲ್ಲಿ ಡಿಗ್ರಿ ಎಷ್ಟಿರುತ್ತೆ, ಡಿಗ್ರಿ ಅಂದ್ರೆ ಘಾತ ಎಷ್ಟಿರುತ್ತೆ, 2 ಆಗಿರುತ್ತೆ. ಕ್ವಾಡ್ ಅಂತ ಹೇಳಿದ್ರೆ 2, ಅದಕ್ಕೆ ನಾವು ಇದನ್ನ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಂತ ಹೇಳಿ ಕರಿತೀವಿ, ಅಥವಾ ವರ್ಗ ಬಹುಪದೋಕ್ತಿ ಅಂತ ಹೇಳಿ ಕರಿತೀವಿ. ಈ ವರ್ಗ ಬಹುಪದೋಕ್ತಿಯ ಸ್ಟ್ಯಾಂಡರ್ಡ್ ಫಾರ್ಮ್ ಏನು, ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ. ಇಲ್ಲೂ ಕೂಡ ಎ ಬಿ ಸಿ ಏನಾಗಿರುತ್ತೆ, ರಿಯಲ್ ನಂಬರ್ಸ್ ಅಂದ್ರೆ ವಾಸ್ತವ ಸಂಖ್ಯೆ ಆಗಿರುತ್ತೆ. ಅದೇ ರೀತಿಯಲ್ಲಿ ಎ 0ಗೆ ಈಕ್ವಲ್ ಆಗಿರೋದಿಲ್ಲ. ನೆಕ್ಸ್ಟ್ ಥರ್ಡ್ ಟೈಪ್ ಯಾವುದು, ಕ್ಯೂಬಿಕ್ ಪಾಲಿನಾಮಿಯಲ್. ಕ್ಯೂಬಿಕ್ ಪಾಲಿನಾಮಿಯಲ್ ಅಂತ ಹೇಳಿದ್ರೆ ಘನ ಬಹುಪದೋಕ್ತಿ. ಯಾಕೆ ಕ್ಯೂಬಿಕ್ ಪಾಲಿನಾಮಿಯಲ್ ಅಂತ ಹೇಳಿದ್ರೆ, ಈ ಪಾಲಿನಾಮಿಯಲ್ ನ ಘಾತ ಅಂದ್ರೆ ಡಿಗ್ರಿ ಎಷ್ಟಿರುತ್ತೆ, 3 ಆಗಿರುತ್ತೆ. ಇದಕ್ಕೆ ಸ್ಟ್ಯಾಂಡರ್ಡ್ ಫಾರ್ಮ್ ಹೇಳೋದಾದ್ರೆ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎ ಎಕ್ಸ್ ಕ್ಯೂಬ್ ಪ್ಲಸ್ ಬಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ ಎಕ್ಸ್ ಪ್ಲಸ್ ಡಿ. ಇಲ್ಲಿ ಕೂಡ ಎ ಬಿ ಸಿ ಡಿ ಏನಾಗಿರುತ್ತೆ, ರಿಯಲ್ ನಂಬರ್ಸ್ ಆಗಿರುತ್ತೆ, ಅಂದ್ರೆ ವಾಸ್ತವ ಸಂಖ್ಯೆ ಆಗಿರುತ್ತೆ. ಇದೇ ರೀತಿ ನಾವು ಭಾಗ ಮಾಡ್ತಾ ಹೋಗ್ತಾ ಇದ್ರೆ ನೆಕ್ಸ್ಟ್ ಕ್ವಾಡ್ರಿನಾಮಿಯಲ್ ಅಂದ್ರೆ ಘಾತ 4 ಬರುತ್ತೆ. ಸೊ ನಾವು ಅದನ್ನ ನಾವು ಮುಂದಿನ ತರಗತಿಯಲ್ಲಿ ತಿಳ್ಕೊಂತಾ ಹೋಗ್ತೀವಿ. ನೆಕ್ಸ್ಟ್ ಹೈಯರ್ ಸ್ಟಡೀಸ್ ಹೋದಾಗ ನಿಮ್ಗೆ ತಿಳ್ಕೊಂತಾ ಬರುತ್ತೆ. ಇವಾಗ ಜಸ್ಟ್ ನಮಗೆ ಲೀನಿಯರ್ ಪಾಲಿನಾಮಿಯಲ್, ಕ್ವಾಡ್ರಾಟಿಕ್ ಅಂಡ್ ಕ್ಯೂಬಿಕ್ ಪಾಲಿನಾಮಿಯಲ್ ಬಗ್ಗೆ ತಿಳ್ಕೊಳ್ಳೋಣ. ನೆಕ್ಸ್ಟ್ ಗೆ ನಾವು ಇವತ್ತಿನ ಕ್ಲಾಸ್ ಅಲ್ಲಿ ಲೀನಿಯರ್ ಪಾಲಿನಾಮಿಯಲ್ ಹಾಗೆ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಬಗ್ಗೆ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತಾ ಹೋಗೋಣ. ಅಂಡ್ ಇನ್ನೊಂದು ಗಮನಿಸಬಹುದು, ನಾವಿಲ್ಲಿ ಎಕ್ಸ್ ನ ಒಂದೇ ವೇರಿಯೇಬಲ್ ಆಗಿ ತಗೊಂಡಿದೀವಿ. ಇಲ್ಲಿ 2 ವೇರಿಯೇಬಲ್ಸ್ ಕನ್ಸಿಡರ್ ಮಾಡೋದಿಲ್ಲ. ಒಂದೇ ವೇರಿಯೇಬಲ್ ಅಂತ ಹೇಳಿದ್ರೆ ಒಂದೇ ವೇರಿಯೇಬಲ್, ಒಂದು ಯಾವ ಪಾಲಿನಾಮಿಯಲ್ ಒಂದು ವೇರಿಯೇಬಲ್ ನ ಕನ್ಸಿಸ್ಟ್ ಆಗಿರುತ್ತೆ, ಅದ್ರ ಬೇಸ್ ಮೇಲೆ ನಾವಿವತ್ತು ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಕೊಂತ ಹೋಗೋಣ. ಒಂದು ಚರಾಕ್ಷರವುಳ್ಳ ಬೀಜ ಪದಗಳ ಮೇಲೆ ನಾವು ಇವತ್ತು ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತೀವಿ. ಸೊ ಮೊದಲನೇ ಎಕ್ಸಾಂಪಲ್ ಅಂತ ಹೇಳಿ ತೆಗೆದುಕೊಳ್ಳೋಣ. ಮೊದಲನೇ ಎಕ್ಸಾಂಪಲ್ ಏನ್ ಕೊಟ್ಟಿದ್ದಾರೆ, 2x - 4 ಕೊಟ್ಟಿದ್ದಾರೆ. ಸೊ 2x - 4 ಇದು ಯಾವ ಟೈಪ್ ಆಫ್ ಪಾಲಿನಾಮಿಯಲ್ ಆಯ್ತು, 2x - 4 ಇದೆ, ಹೌದಾ? ಸೊ ಹಾಗಾದ್ರೆ ಇದು ಲೀನಿಯರ್ ಪಾಲಿನಾಮಿಯಲ್ ಆಯ್ತು. ಯಾಕೆ ಲೀನಿಯರ್ ಪಾಲಿನಾಮಿಯಲ್ ಅಂದ್ರೆ ಎಕ್ಸ್ ಪವರ್ ಎಷ್ಟಿದೆ, ಏನು ಇಲ್ಲ ಅಂತ ಹೇಳಿದ್ರೆ, ಸೊ ಗಿವನ್ ಏನ್ ಕೊಟ್ಟಿದ್ದಾರೆ 2x - 4, ಹೌದಾ? 2x ಪವರ್ ಏನು ಇಲ್ಲ ಅಂತ ಹೇಳಿದ್ರೆ 1 ಇದೆ ಅಂತ ಅರ್ಥ. ಸೊ ಪವರ್ 1 ಇದೆ ಅಥವಾ ಘಾತ 1 ಇದೆ ಅಂತ ಹೇಳಿದ್ರೆ ಏನರ್ಥ, ಇದು ಲೀನಿಯರ್ ಪಾಲಿನಾಮಿಯಲ್ ಅಥವಾ ರೇಖಾತ್ಮಕ ಬಹುಪದೋಕ್ತಿ ಅಂತ ಹೇಳಿ ಕರಿತೀವಿ. ಈ ರೇಖಾತ್ಮಕ ಬಹುಪದೋಕ್ತಿಯ ಝೀರೋಸ್ ಆಫ್ ಪಾಲಿನಾಮಿಯಲ್ ನ ಕಂಡುಹಿಡಿತಾ ಹೋಗೋಣ. ಝೀರೋಸ್ ಆಫ್ ಪಾಲಿನಾಮಿಯಲ್ ಅಂತ ಹೇಳಿದ್ರೆ ಬಹುಪದೋಕ್ತಿಯ ಶೂನ್ಯತೆ. ಯಾವ ಒಂದು ಬಹುಪದೋಕ್ತಿ ಯಾವಾಗ ಶೂನ್ಯತೆ ಆಗುತ್ತೆ, ಒಂದು ಎಕ್ಸ್ಪ್ರೆಷನ್ ಯಾವಾಗ 0 ಆಗುತ್ತೆ ಅನ್ನೋದನ್ನ ನಾವು ಝೀರೋಸ್ ಆಫ್ ಪಾಲಿನಾಮಿಯಲ್ ಅಂತ ಹೇಳ್ತೀವಿ. ಇಲ್ಲಿ ಝೀರೋಸ್ ಆಫ್ ಪಾಲಿನಾಮಿಯಲ್ ಸ್ಟ್ಯಾಂಡರ್ಡ್ ಫಾರ್ಮ್ ಬರ್ಕೋಬೋಣ. ಝೀರೋಸ್ ಆಫ್ ಪಾಲಿನಾಮಿಯಲ್ ಅಂತ ಹೇಳಿದ್ರೆ ಬಹುಪದೋಕ್ತಿಯ ಶೂನ್ಯತೆ. ಸೊ ಇದೇನಾಗಿರುತ್ತೆ, ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 0.
ಯಾವಾಗ ನಮಗೆ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 0 ಲೀನಿಯರ್ ಪಾಲಿನಾಮಿಯಲ್ ಆಧಾರದ ಮೇಲೆ ನಾವು ಇದನ್ನ ಕಂಡುಹಿಡಿತಾ ಹೋಗೋಣ. ಸೊ ಅದರಲ್ಲಿ ಮೊದಲನೇ ಕ್ವೆಶನ್ ಏನ್ ಕೊಟ್ಟಿದ್ದಾರೆ 2x - 4. ಸೊ ಇದನ್ನ ಫಸ್ಟ್ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2x - 4 ಅಂತ ಹೇಳಿ ಬರ್ಕೊಳ್ಳೋಣ. ಸೊ ಫಸ್ಟಿಗೆ ನಾವೇನ್ ಮಾಡ್ಬೇಕು, ಯಾವಾಗ 0 ಆಗುತ್ತೆ ಅಂತ ಕಂಡುಹಿಡಬೇಕು, ಹೌದಾ? ಸೊ ಅದಕ್ಕೆ ನಾವೇನ್ ಮಾಡೋಣ, ಎಕ್ಸ್ ಜಾಗಕ್ಕೆ 0 ಇಂದ ಹೇಳಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಹೋಗೋಣ. ಫಸ್ಟ್ ಪುಟ್ ಎಕ್ಸ್ ಇಸ್ ಈಕ್ವಲ್ ಟು 0. ಎಕ್ಸ್ ಜಾಗಕ್ಕೆ 0ನ ಹಾಕೊಂಡ್ರೆ ಪಿ ಆಫ್ 0 ಈಕ್ವಲ್ಸ್ ಟು 2 ಆಫ್ 0. ಯಾಕೆ 2 ಆಫ್ 0? ಈ ಎಕ್ಸ್ ಜಾಗಕ್ಕೆ ನಾನು ಏನ್ ಮಾಡ್ತಿದ್ದೀನಿ, 0ನ ಸಬ್ಸ್ಟಿಟ್ಯೂಟ್ ಮಾಡ್ತಿದ್ದೀನಿ. -4 that is equal to 2 zeros are 0 minus 4. So that is equal to ಏನ್ ಬಂತು, -4 ಬಂತು. 0 ಇಂದ -4 ಮಾಡಿದ್ರೆ -4 ಬರುತ್ತೆ. ಸೊ ಪಿ ಆಫ್ 0 ಅಂದ್ರೆ ಎಕ್ಸ್ ನ ಬೆಲೆ 0 ಆಗಿದ್ದಾಗ ನಮ್ಗೆ ಏನ್ ವ್ಯಾಲ್ಯೂ ಸಿಕ್ತು, -4 ಸಿಕ್ತು. ಸೊ ನೆಕ್ಸ್ಟ್ ಏನ್ ಮಾಡೋಣ, ಪುಟ್ ಎಕ್ಸ್ ಇಸ್ ಈಕ್ವಲ್ ಟು 1 ಹಾಕೋಣ. ಸೊ ಪಿ ಆಫ್ ಎಕ್ಸ್ ಏನು, 2x - 4, ಹೌದಾ? ಈಗ ನಾವು ಎಕ್ಸ್ ಜಾಗಕ್ಕೆ 1 ಹಾಕೊಳ್ಳೋಣ. ಸೊ ಪಿ ಆಫ್ 1 ಈಕ್ವಲ್ಸ್ ಟು 2 ಆಫ್, ಇಲ್ಲೂ ಕೂಡ ಎಕ್ಸ್ ಇದೆ, ಸೊ ಸಬ್ಸ್ಟಿಟ್ಯೂಟ್ ಮಾಡ್ಬೇಕಾಗತ್ತೆ. 1 - 4, 2 1s are 2 ಆಗುತ್ತೆ, -4. ಸೊ 2 ಇಂದ -4 ನ ನಾವು 4 ನ ಸಬ್ಟ್ರಾಕ್ಟ್ ಮಾಡಿದ್ರೆ ಏನ್ ಸಿಗುತ್ತೆ, ಸ್ಮಾಲರ್ ಇಂದ ಗ್ರೇಟರ್ ನ ನಾವು ಸಬ್ಟ್ರಾಕ್ಟ್ ಮಾಡಿದಾಗ -2 ಸಿಗುತ್ತೆ. ಸೊ ಪಿ ಆಫ್ 1 ಈಕ್ವಲ್ಸ್ ಟು -2. ಯಾವಾಗ 1 ನ ನಾವು ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮ್ಗೆ ಏನ್ ಸಿಗುತ್ತೆ, -2 ಸಿಕ್ತು. ಇಲ್ಲೂ ಕೂಡ ನಮ್ಗೆ 0 ಸಿಗ್ಲಿಲ್ಲ. ನಮ್ಗೆ ಏನ್ ಬರ್ಬೇಕು, ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 0 ಬರಬೇಕು. ಯಾವಾಗ 0 ಬರುತ್ತೆ ಅನ್ನೋದನ್ನೇ ನಾವು ಕಂಡುಹಿಡಿತಾ ಹೋಗ್ತಿದೀವಿ. ಸೊ ನೆಕ್ಸ್ಟ್ ಏನ್ ಮಾಡೋಣ, ಪುಟ್ ಎಕ್ಸ್ ಇಸ್ ಈಕ್ವಲ್ ಟು 1 ಆದ್ಮೇಲೆ 2 ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2x - 4 ಕೊಟ್ಟಿರುವಂತ ಕ್ವೆಶನ್. ಸೊ ಪಿ ಆಫ್ 2, ಎಕ್ಸ್ ಜಾಗಕ್ಕೆ 2 ಹಾಕೊಂತಿದ್ದೀನಿ. 2 ಆಫ್ 2 - 4, 2 2s ಎಷ್ಟಾಗುತ್ತೆ, 4 ಆಗುತ್ತೆ, -4. ದಟ್ ಈಸ್ ಈಕ್ವಲ್ ಟು ಏನ್ ಬಂತು, 0. ಸೊ ಪಿ ಆಫ್ 2 ಯಾವಾಗ ಎಕ್ಸ್ ನ ಬೆಲೆ 2 ಆಗಿರುವಾಗ, ಅಂದ್ರೆ when x is equal to 2, ಸೊ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಏನಾಯ್ತು, 0 ಆಯ್ತು. ನೀವು ಇದನ್ನ ವೆರಿಫೈ ಮಾಡ್ಬೇಕು ಅಂತ ಹೇಳಿದ್ರೆ ಅಗೇನ್ ನೀವೇನ್ ಮಾಡಿ, ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಈ 2x - 4 ಕ್ವೆಶನ್ ಇದೆಯಲ್ಲ, ಅದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಅಗೇನ್ ನಿಮ್ಗೆ ಏನ್ ಸಿಗುತ್ತೆ, ಇದೇ ಸಿಗುತ್ತೆ. ಸೊ ಈಗ ನಾವು ವೆರಿಫಿಕೇಶನ್ ಮಾಡ್ಕೊಂತೀವಿ. ಯಾವಾಗ ನಮಗೆ ಪಿ ಆಫ್ ಎಕ್ಸ್ ಅಂದ್ರೆ ಕೊಟ್ಟಿರುವಂತ ಬೀಜೋಕ್ತಿ ಯಾವಾಗ ನಮ್ಗೆ 0 ಆಗುತ್ತೆ, ಶೂನ್ಯತೆ ಆಗುತ್ತೆ ಅಂತ ಹೇಳಿದ್ರೆ ಆ ವ್ಯಾಲ್ಯೂ, ಎಕ್ಸ್ ನ ವ್ಯಾಲ್ಯೂ 2 ಆಗಿದ್ದಾಗ, ಎಕ್ಸ್ ನ ವ್ಯಾಲ್ಯೂ 2 ಆಗಿದ್ದಾಗ ನಮ್ಗೆ ಬಹುಪದೋಕ್ತಿಯ ಕೊಟ್ಟಿರುವಂತ ಕ್ವೆಶನ್ ನ ಬಹುಪದೋಕ್ತಿ ಅಂತ ಹೇಳ್ತೀವಲ್ಲ, ಆ ಬಹುಪದೋಕ್ತಿ 0 ಆಗಿರುತ್ತೆ. ನೆಕ್ಸ್ಟ್ ಕ್ವೆಶನ್ ನೋಡೋಣ. ಇಲ್ಲಿ 3m - 9 ಕೊಟ್ಟಿದ್ದಾರೆ. ಮಾಮೂಲಿ ಎಕ್ಸ್ ಇತ್ತು, ಇಲ್ಲಿ 9 ಇದೆ, ಎಂ ಇದೆ ಅಂತ ಹೇಳಿದ್ರೆ ಎಂ ಕೂಡ ಏನು ವೇರಿಯೇಬಲ್ ಏನೆ. ಸೊ ಇದು ಕೂಡ ಏನಾಗುತ್ತೆ, ಬೀಜೋಕ್ತಿ, ಸಾರಿ ಬಹುಪದೋಕ್ತಿನೇ ಆಗಿರುತ್ತೆ, ಹೌದಾ? ಯಾವ ಬಹುಪದೋಕ್ತಿ, ರಚನಾತ್ಮಕ ಬಹುಪದೋಕ್ತಿ, ರೇಖಾತ್ಮಕ ಬಹುಪದೋಕ್ತಿ. ರೇಖಾತ್ಮಕ ಬಹುಪದೋಕ್ತಿ ಅಂದ್ರೆ ಲೀನಿಯರ್ ಪಾಲಿನಾಮಿಯಲ್. ಯಾಕೆ ಲೀನಿಯರ್ ಪಾಲಿನಾಮಿಯಲ್, ಡಿಗ್ರಿ ಘಾತ ಎಷ್ಟಿದೆ, 1 ಇದೆ, ಹಾಗಾಗಿ ಲೀನಿಯರ್ ಪಾಲಿನಾಮಿಯಲ್. ಫಸ್ಟ್ ಗೆ ನಾವೇನ್ ಮಾಡ್ಬೇಕು, ಇದಕ್ಕೆ ಪಿ ಆಫ್ ಎಕ್ಸ್ ಹಾಕೊಬೇಕಾ. ಝೀರೋಸ್ ಆಫ್ ಪಾಲಿನಾಮಿಯಲ್ ಕಂಡುಹಿಡಿಯುತ್ತಿರೋದ್ರಿಂದ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು, ನಾ ಇಲ್ಲಿ ಹೇಳ್ದೆ ಎಕ್ಸ್ ಹಾಕೊಬಾರ್ದು, ಹೌದಾ? ಆಮೇಲೆ ಎಕ್ಸ್ ಕೊಟ್ಟಿದ್ರು, ನಾವ್ ಎಕ್ಸ್ ಹಾಕೊಂಡಿದ್ವಿ. ಬಟ್ ಇಲ್ಲಿ ಏನ್ ವೇರಿಯಬಲ್ ಕೊಟ್ಟಿದ್ದಾರೆ, ಎಂ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಾವೇನ್ ಮಾಡ್ಕೊಳ್ಳೋಣ, ಇನ್ಸ್ಟೆಡ್ ಆಫ್ ಎಕ್ಸ್ ಎಂ ನ ಬರ್ಕೊಂತ ಹೋಗೋಣ. ಸೊ ಎಂ ಆಯ್ತು, ಹೌದಾ? ಸೊ ಎಂ ಇಸ್ ಈಕ್ವಲ್ ಟು 3m - 9. ಸೊ ಅಗೇನ್ ನಾವು ಅಲ್ಲಿ ಯಾವ ರೀತಿ ಎಕ್ಸ್ ಇಸ್ ಈಕ್ವಲ್ ಟು 0 1 2 3 ಹಾಕೊಂಡೋದ್ವಿ, ಇಲ್ಲೂ ಕೂಡ ಎಂ ಇಸ್ ಈಕ್ವಲ್ ಟು 0 1 2 3 ಹಾಕೊಂಡು ಹೋಗೋಣ. ಯಾವ ವ್ಯಾಲ್ಯೂಗೆ ಕೊಟ್ಟಿರುವಂತ ಪಿ ಆಫ್ ಎಂ 0 ಬರುತ್ತೆ, ಈಕ್ವೇಶನ್ 0 ಆಗುತ್ತೆ ಅನ್ನೋದನ್ನ ನೋಡೋಣ. ಸೊ ಫಸ್ಟ್ ಪುಟ್ ಎಂ ಇಸ್ ಈಕ್ವಲ್ ಟು 0. ಸೊ ಪಿ ಆಫ್ ಎಂ ಏನಿದೆ, 3m - 9, ಹೌದಾ? ಸೊ ಪಿ ಆಫ್ ಎಂ ಜಾಗಕ್ಕೆ ಏನಾಗಬೇಕು, 0. ದಟ್ ಈಸ್ ಈಕ್ವಲ್ ಟು 3 ಆಫ್ 0 - 9. ಸೊ ದಟ್ ಈಸ್ ಈಕ್ವಲ್ ಟು 3 ಇಂಟು 0 ಏನಾಗುತ್ತೆ, 0 - 9. 0 ಇಂದ 9 ನ ಸಬ್ಟ್ರಾಕ್ಟ್ ಮಾಡಿದ್ರೆ ನಮಗೆ -9 ಸಿಗುತ್ತೆ. ಸೊ ಪಿ ಆಫ್ 0 ಹಾಕಿದಾಗ ನಮಗೆ -9 ಬಂತು, 0 ಸಿಗ್ಲಿಲ್ಲ. ಮತ್ತೆ ನಾವು ಫರ್ದರ್ ಏನ್ ಮಾಡ್ಬೇಕು,
ಎಂ ನ ಜಾಗಕ್ಕೆ ಪುಟ್ ಎಂ ಇಸ್ ಈಕ್ವಲ್ ಟು 1 ಹಾಕೊಬೇಕು. ಸೊ ಪಿ ಆಫ್ ಎಂ ಇಸ್ ಈಕ್ವಲ್ ಟು ಡೈರೆಕ್ಟ್ ಆಗಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ಕೊಟ್ಟಿರುವಂತ ಕ್ವೆಶನ್ಗೆ. ಸೊ 3 ಆಫ್ ಎಂ ಅಂತ ಹೇಳಿದ್ರೆ 1 ಮೈನಸ್ 9. ಸೊ 3 1s 3 ಮೈನಸ್ 9. 3 ಇಂದ 9 ನ ಸಬ್ಟ್ರಾಕ್ಟ್ ಮಾಡಿದ್ರೆ -6. ಯಾವಾಗ -6 ಆಗುತ್ತೆ? ಪಿ ಆಫ್ 1 ಆದಾಗ. ಎಕ್ಸ್ ನ ಎಂ ನ ಬೆಲೆ 1 ಆದಾಗ ನಮಗೆ -6 ಸಿಕ್ತು. ಇಲ್ಲೂ ಕೂಡ 0 ಸಿಗ್ಲಿಲ್ಲ. ಈಗೇನ್ ಫರ್ದರ್ ನಾವೇನ್ ಮಾಡ್ಬೇಕು? ಪುಟ್ ಎಂ ಇಸ್ ಈಕ್ವಲ್ ಟು 2 ಹಾಕೊಬೇಕು. ಪಿ ಆಫ್ 2 ಈಕ್ವಲ್ಸ್ ಟು 3 into 2 minus 9. 3 2s are 6 minus 9 that is equal to 6 ಇಂದ ಮೈನಸ್ ಮಾಡಿದ್ರೆ 9 ನ -3 ಸಿಗುತ್ತೆ. ಸೊ ಪಿ ಆಫ್ 2 ಇದು ಕೂಡ ಸಿಗ್ಲಿಲ್ಲ. ಸೊ ಮತ್ತೆ ನಾವೇನ್ ಮಾಡೋಣ? ಪುಟ್ ಎಂ ಇಸ್ ಈಕ್ವಲ್ ಟು ಟಿ. ಸೊ ಪಿ ಆಫ್ 3 is equal to 3 of 3 minus 9 that is equal to 3 3s are 9 minus 9 that is equal to 0. ಸೊ ಪಿ ಆಫ್ 3 ಇದ್ದಾಗ ನಮಗೆ ಅಂದ್ರೆ ನಾವು ಯಾವಾಗ 3 ನ ಹಾಕ್ತಿವಿ ಕೊಟ್ಟಿರುವಂತ ಕ್ವೆಶನ್ಗೆ, ಆ ಟೈಮಲ್ಲಿ ನಮ್ಗೆ ಏನಾಗುತ್ತೆ? ಕೊಟ್ಟಿರುವಂತ ಬೀಜೋಕ್ತಿ 0 ಆಗುತ್ತೆ. ಹೌದಾ? ಯಾವಾಗ? ವೆನ್ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 0. ಯಾವಾಗ ಅಂತ ಹೇಳಿದ್ರೆ ಅಟ್ ಎಂ, ಪಿ ಆಫ್ ಎಂ ಅಟ್ ಎಂ ಇಸ್ ಈಕ್ವಲ್ ಟು 3 ಆಗಿದ್ದಾಗ. ಸೊ ಇವಾಗ ಸಿಂಪಲ್ ಕ್ವೆಶನ್ ಕೊಟ್ಟಿರ್ತಾರೆ. ಸೊ 0 1 2 3 ಕಂಡಿಡಿದ್ ಬಿಟ್ವಿ. ಹಿಂಗೆ ಲಾಂಗ್ ಪ್ರೊಸೀಜರ್ ಕೊಟ್ಟರು. ನಾವು 8 ವರ್ಗು ಮಾಡಿದ್ವಿ. ಪುಟ್ ಎಂ ಇಸ್ ಈಕ್ವಲ್ ಟು 8 ಹಾಕಿದ್ವಿ, ಸಿಗ್ಲಿಲ್ಲ. 9 ಹಾಕಿದ್ರಿ, ಸಿಗ್ತಿರ್ಲಿಲ್ಲ. ಹೀಗೆ ಮಾಡ್ಕೊಂಡು ಹೋಗ್ತಿರೋದ್ವ ಟೈಮ್ ವೇಸ್ಟ್ ಆಗ್ಬಿಡತ್ತಲ್ಲ. ಹಾಗಾಗಿ ಇನ್ನೊಂದು ಮೆಥಡ್ ಇದೆ. ಅದೇನು ಅಂತ ಹೇಳಿದ್ರೆ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ನಮಗೆ 3m - 9 ಅಂತ ಕೊಟ್ಟಿದ್ದಾರೆ. ಹೌದಾ? ಸೊ ಇದನ್ನ ನಾವೇನ್ ಮಾಡ್ಬೋದು? 3m - 9 ನ ಈ ಕಡೆ ಶಿಫ್ಟ್ ಮಾಡ್ಕೊಳ್ಳೋಣ. ಸೊ ಎಂ ಇಸ್ ಈಕ್ವಲ್ ಟು -9 ಹಾಗೆ ಇಟ್ಕೊಳ್ಳೋಣ. ಈ 3 ನ ಕೆಳಗಡೆ ತಗೊಂಡ್ಬರೋಣ. ಸೊ 3. ಸೊ ಎಂ ಇಸ್ ಈಕ್ವಲ್ ಟು ಏನಾಯ್ತು? m is equal to 3 1s 3 3s. ಹೌದಾ? ಸೊ ಈ ಕಡೆ ಬಂದಾಗ ಏನಾಗುತ್ತೆ? ಪ್ಲಸ್ ಆಗುತ್ತೆ. ಸೊ 3 ಬಂತು. ಸೊ ನಮ್ಗೆ ಇಲ್ಲಿ ಈಸಿಯಾಗಿ ಒಂದೇ ಸ್ಟೆಪ್ ಅಲ್ಲಿ ಗೊತ್ತಾಗ್ಬಿಡ್ತು m is equal to 3 ಅಂತ. ಯಾವಾಗ ನಾವು m is equal to 3 ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಈಕ್ವೇಶನ್ ಗೆ ಸಬ್ಸ್ಟಿಟ್ಯೂಟ್ ಮಾಡೋಣ. m is equal to 3 ಹಾಕಿದ್ರೆ ಇವಾಗ ಆಲ್ರೆಡಿ ಮಾಡಿದ್ವಿ ನಾವಿಲ್ಲಿ. ಏನ್ ಬಂತು? p of m is equal to 3 of m minus 9. So that is 3 of 3 minus 9. 3 3s are 9 minus 9 ಆಯ್ತು. That is equal to 0. ಸೊ ಯಾವಾಗ p of 3 equals to 0. ಸೊ ಇಷ್ಟು ಪ್ರೊಸೀಜರ್ ಮಾಡೋದಕ್ಕಿಂತ ನಾವು ಈಸಿಯಾಗಿ ಈ ಕಡೆ ಶಿಫ್ಟ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ಕಂಡಿಡ್ಬೋದು. ಹೌದಾ? ಸೊ ಇದಿಷ್ಟು p of 3 equals to 0. ಯಾವಾಗ ಕೊಟ್ಟಿರುವಂತ ಬಹುಪದೋಕ್ತಿ 0 ಆಗುತ್ತೆ ಅಂತ ಹೇಳಿದ್ರೆ m ನ ಬೆಲೆ 3 ಆಗಿರುವಾಗ ನಮಗೆ ಕೊಟ್ಟಿರುವಂತ ಬಹುಪದೋಕ್ತಿ ಬೆಲೆ 0 ಆಗಿರುತ್ತೆ. ಇದನ್ನ ನಾವು ಝೀರೋಸ್ ಆಫ್ ಪಾಲಿನಾಮಿಯಲ್ ಅಂತ ಹೇಳಿ ಕರಿತೀವಿ. ಸೊ ನೆಕ್ಸ್ಟ್ ಕ್ವೆಶನ್ ಹೋಗೋದಾದ್ರೆ, ಸೊ ಫಸ್ಟ್ ನಾವೇನ್ ಮಾಡ್ಕೊಬೇಕು? ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 6x + 12 ಅಂತ ಬರ್ಕೊಬೇಕು. ಮತ್ತೆ ಇವಾಗ ಪುಟ್ ಎಕ್ಸ್ ಇಸ್ ಈಕ್ವಲ್ ಟು 0, ಪುಟ್ ಎಕ್ಸ್ ಇಸ್ ಈಕ್ವಲ್ ಟು 1, ಪುಟ್ ಎಕ್ಸ್ ಇಸ್ ಈಕ್ವಲ್ ಟು 2 ಈ ತರ ಮಾಡ್ಕೊಂತ ಹೋಗ್ತಿದ್ರೆ ಏನಾಗುತ್ತೆ? ಪ್ರೊಸೀಜರ್ ಲಾಂಗ್ ಆಗ್ತಾ ಹೋಗುತ್ತೆ. ಸೊ ನಾವೇನ್ ಮಾಡೋಣ? ಡೈರೆಕ್ಟ್ ಆಗಿ ಬರ್ಕೊಂಬೋಣ. ಸೊ ದಟ್ ಈಸ್ ಈಕ್ವಲ್ ಟು 6x + 12. ಸೊ ನಾವೇನ್ ಮಾಡೋಣ? 12 ನ ರೈಟ್ ಸೈಡಿಗೆ ಶಿಫ್ಟ್ ಮಾಡೋಣ. ಸೊ ಅವಾಗ ಏನಾಗುತ್ತೆ? 6x - 12 ಆಗುತ್ತೆ. ಸೊ x is equal to -12 divided by 6 ಆಯ್ತು. ಸೊ 6 1s 6 2s. ಸೊ x is equal to ಏನ್ ಬಂತು ನಮಗೆ? -2 ಬಂತು. ಸೊ ನಮ್ಗೆ ಈಗ ಕೊಟ್ಟಿರುವಂತ -2 ನಲ್ಲೇ ಕೊಟ್ಟಿರುವಂತ ಕ್ವೆಶನ್ 0 ಆಗುತ್ತಾ ಅಂತ ಕ್ವೆಶನ್ ಬಂತು ಅಂದ್ರೆ ವೆರಿಫಿಕೇಶನ್ಗೆ ನಾವೇನ್ ಮಾಡೋಣ ಅಂತ ಹೇಳಿದ್ರೆ, ಈ ಏನ್ ನಮಗೆ x is equal to -2 ಸಿಕ್ಕಿದೆ ಅದನ್ನ ಕ್ವೆಶನಿಗೆ ಸಬ್ಸ್ಟಿಟ್ಯೂಟ್ ಮಾಡೋಣ.
ಕ್ವೆಶನ್ ಏನ್ ಕೊಟ್ಟಿದ್ದಾರೆ, ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 6x + 12 ಕೊಟ್ಟಿದ್ದಾರೆ. ಸೊ ಎಕ್ಸ್ ನ ವ್ಯಾಲ್ಯೂ ಏನ್ ಹಾಕೊಬೇಕು, -2 ಹಾಕೊಬೇಕು. ಸೊ ಪಿ ಆಫ್ -2 ದಟ್ ಈಸ್ ಈಕ್ವಲ್ ಟು 6 ಆಫ್ -2 + 12. ಸೊ 6 2s 12 ಆಗುತ್ತೆ, ಮೈನಸ್ ಇರೋದ್ರಿಂದ -12 + 12. ಸೊ -12 + 12 ಏನಾಗುತ್ತೆ, 0 ಆಗಿರುತ್ತೆ. ಸೊ ಪಿ ಆಫ್ -2 ಯಾವಾಗ ನಮ್ಗೆ ಕೊಟ್ಟಿರುವಂತ ಬಹುಪದೋಕ್ತಿ 0 ಆಗುತ್ತೆ ಅಂತ ಹೇಳಿದ್ರೆ ಎಕ್ಸ್ ನ ವ್ಯಾಲ್ಯೂ -2 ಆಗಿದ್ದಾಗ. ವೆನ್ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 0 ಅಂತ ಹೇಳಿದ್ರೆ ಅಟ್ ಎಕ್ಸ್ ಇಸ್ ಈಕ್ವಲ್ ಟು -2 ಆಗಿದ್ದಾಗ ನಮಗೆ ಕೊಟ್ಟಿರುವಂತ ಬಹುಪದೋಕ್ತಿ 0 ಆಗಿರುತ್ತೆ. ಇದು ಝೀರೋಸ್ ಆಫ್ ಪಾಲಿನಾಮಿಯಲ್. ನಾವೇನ್ ಕಂಡಿದ್ವಿ, ಇದಿಷ್ಟು ಲೀನಿಯರ್ ಪಾಲಿನಾಮಿಯಲ್ ಅಂತ ಹೇಳಿದ್ರೆ ರೇಖಾತ್ಮಕ ಬಹುಪದೋಕ್ತಿ ಬಗ್ಗೆ ಕಲ್ತ್ವಿ. ಇಲ್ಲಿ ನೀವು ಇನ್ನೊಂದು ಗಮನಿಸ್ಬೋದು, ರೈಟ್ ಸೈಡಿಗೆ ಶಿಫ್ಟ್ ಮಾಡ್ಕೊಳ್ಳೋದಕ್ಕೆ ನಿಮ್ಗೆ ತಟ್ ಅಂತ ಬರ್ಲಿಲ್ಲ, ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ ಈಸಿಯಾಗಿ ನೀವು ಏನ್ ನೆನ್ಪಿಟ್ಕೊಳ್ಳಿ ಅಂತ ಹೇಳಿದ್ರೆ, ಎ ಇಸ್ ಈಕ್ವಲ್ ಟು ಅಥವಾ ಕಾನ್ಸ್ಟೆಂಟ್ ಅಂತ, ಕೆ ನ ಕಾನ್ಸ್ಟೆಂಟ್ ಅಂತ ತಗೊಂಡ್ರೆ -b ಡಿವೈಡೆಡ್ ಬೈ ಎ. ಸೊ ಇಲ್ಲಿ -b ಏನಾಗುತ್ತೆ ಅಂತ ಹೇಳಿದ್ರೆ ಕಾನ್ಸ್ಟೆಂಟ್. ಕಾನ್ಸ್ಟೆಂಟ್ ಟರ್ಮ್ ಯಾವ್ದಿರುತ್ತೆ ಅದು. ಕಾನ್ಸ್ಟೆಂಟ್ ಅಂತ ಹೇಳಿದ್ರೆ ಸ್ಥಿರಾಂಕ, ಡಿವೈಡೆಡ್ ಬೈ ಎ ಅಂತ ಹೇಳಿದ್ರೆ ಕೋಎಫಿಷಿಯಂಟ್ ಆಫ್ ಎಕ್ಸ್. ಸೊ ಇಲ್ಲಿ ಕಾನ್ಸ್ಟೆಂಟ್ ಅಂತ ಹೇಳಿದ್ರೆ ಕ್ವೆಶನ್ ಅಲ್ಲಿ ಏನ್ ಕೊಟ್ಟಿದ್ದಾರೆ, ಕಾನ್ಸ್ಟೆಂಟ್ ಕೊಟ್ಟಿದ್ದಾರೆ. ಹೌದು, ಕ್ವೆಶನ್ ಅಲ್ಲಿ ಯಾವ್ದು ಕಾನ್ಸ್ಟೆಂಟ್ ಅಂತಂದ್ರೆ ಸ್ಥಿರಾಂಕ ಯಾವ್ದಾಗಿರುತ್ತೆ, 12 ಆಗಿರುತ್ತೆ. ಹೌದಾ. ಸೊ ನಾವೇನ್ ಮಾಡೋಣ, ಕಾನ್ಸ್ಟೆಂಟ್ 12 ಬರ್ಕೊಳ್ಳೋಣ. -12 ಯಾಕೆ ಅಂತ ಹೇಳಿದ್ರೆ, ಸೊ ಮೈನಸ್ ಕೊಟ್ಟಿರೋದ್ರಿಂದ -12 ಡಿವೈಡೆಡ್ ಬೈ ಕೋಎಫಿಷಿಯಂಟ್ ಆಫ್ ಎಕ್ಸ್. ಕೋಎಫಿಷಿಯಂಟ್ ಆಫ್ ಎಕ್ಸ್ ಅಂತ ಹೇಳಿದ್ರೆ ಇಲ್ಲಿ ಎಕ್ಸ್ ನ ಕೋಎಫಿಷಿಯಂಟ್ ಕೇಳಿದ್ದಾರೆ. ಹೌದಾ, ಎಕ್ಸ್ ನ ಕೋಎಫಿಷಿಯಂಟ್ ಕೇಳಿರೋದ್ರಿಂದ ಎಕ್ಸ್ ಜೊತೆಗೆ ಯಾವ ಒಂದು ನಂಬರ್ ಇರುತ್ತೆ ಅದು ಕೋಎಫಿಷಿಯಂಟ್ ಆಫ್ ಎಕ್ಸ್ ಆಗುತ್ತೆ, ಅಂದ್ರೆ ಸಹಗುಣಕ ಆಗುತ್ತೆ. ಚರಾಕ್ಷರದ ಜೊತೆಗೆ ಯಾವ ಒಂದು ನಂಬರ್ ನ ಕೊಟ್ಟಿರ್ತಾರೆ, ಕಾನ್ಸ್ಟೆಂಟ್ ನ ಕೊಟ್ಟಿರ್ತಾರೆ, ಅದು ಏನಾಗುತ್ತೆ ಎಕ್ಸ್ ನ ಸಹಗುಣಕ. ಅವ್ರು ಪರ್ಟಿಕ್ಯುಲರ್ ಆಗಿ ಎಕ್ಸ್ ನ ಸಹಗುಣಕ ಅಂತಾನೆ ಕೇಳಿದಾಗ ನಾವು ಎಕ್ಸ್ ನ ಸಹಗುಣಕ, ಎಕ್ಸ್ ನ ಕೋಎಫಿಷಿಯಂಟ್ ಬರಬೇಕಾಗುತ್ತೆ. ಸೊ ಇಲ್ಲೂ ಕೂಡ ಅಷ್ಟೇ, ಕೋಎಫಿಷಿಯಂಟ್ ಆಫ್ ಎಕ್ಸ್ ಕೇಳಿರೋದ್ರಿಂದ ಎಕ್ಸ್ ನ ಕೋಎಫಿಷಿಯಂಟ್ ಯಾವ್ದಾಗುತ್ತೆ, 6 ಆಗುತ್ತೆ. ಸೊ 6 1s 6 2s -2ನೇ ಬಂತು. ನಿಮ್ಗೆ ಡೈರೆಕ್ಟ್ ಆಗಿ ರೈಟ್ ಸೈಡ್ಗೆ ಈ ತರ ಶಿಫ್ಟ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಈ ಫಾರ್ಮುಲಾನ ನೆನ್ಪಿಟ್ಕೊಂಡಿರಿ. ಕಾನ್ಸ್ಟೆಂಟ್ ಡಿವೈಡೆಡ್ ಬೈ ಕೋಎಫಿಷಿಯಂಟ್ ಆಫ್ ಎಕ್ಸ್. ಕಾನ್ಸ್ಟೆಂಟ್ ಅಂತ ಹೇಳಿದ್ರೆ ಸ್ಥಿರಾಂಕ ಡಿವೈಡೆಡ್ ಬೈ ಎಕ್ಸ್ ನ ಸಹಗುಣಕ. ಸೊ ನೆಕ್ಸ್ಟ್ ಕ್ವೆಶನ್ ಮೂವ್ ಆಗೋಣ. ಇಲ್ಲಿ ನೀವು ಗಮನಿಸಬಹುದು ಎಕ್ಸ್ ಪವರ್ 2 ಇದೆ. ಹೌದಾ, ಈಗ ಇಷ್ಟೊತ್ತು ನಾವೇನ್ ಸಾಲ್ವ್ ಮಾಡ್ಕೊಂಡ್ ಬಂದ್ವಿ ಅದೆಲ್ಲ ಲೀನಿಯರ್ ಪಾಲಿನಾಮಿಯಲ್ ಅಂತ ಹೇಳಿದ್ರೆ ರೇಖಾತ್ಮಕ ಬಹುಪದೋಕ್ತಿಗೆ ಸಂಬಂಧಪಟ್ಟಂತೆ ಲೀನಿಯರ್ ಪಾಲಿನಾಮಿಯಲ್ಗೆ ನಾವು ಝೀರೋಸ್ ಆಫ್ ಪಾಲಿನಾಮಿಯಲ್ ನ ಕಂಡಿಡ್ಕೊಂತ ಹೋದ್ವಿ. ಅದೇ ರೀತಿನಲ್ಲಿ ನಾವೇನ್ ಮಾಡ್ಬೇಕು, ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ಗೆ ಝೀರೋಸ್ ಆಫ್ ಪಾಲಿನಾಮಿಯಲ್ ಕಂಡಿಡಿಯೋಣ. ಅಂದ್ರೆ ಕೊಟ್ಟಿರುವಂತ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಯಾವಾಗ 0 ಆಗುತ್ತೆ ಅನ್ನೋದನ್ನ ನಾವು ಕಂಡುಹಿಡಿತೀವಿ ಅಷ್ಟೇ. ಸೊ ಫಸ್ಟ್ ಏನ್ ಮಾಡೋಣ, ನಾವು ಗಿವನ್ ಬರ್ಕೊಂಬೋಣ. ಸೊ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು x² + 2x - 15 ಕ್ವೆಶನ್ ಕೊಟ್ಟಿದ್ದಾರೆ. ಹೌದಾ, ಸೊ ಲೀನಿಯರ್ ಇಕ್ವೇಶನ್ ಅಲ್ಲಿ ನಾವೇನ್ ಮಾಡಿದ್ವಿ, ಲೀನಿಯರ್ ಪಾಲಿನಾಮಿಯಲ್ ಅಲ್ಲಿ ನಾವೇನ್ ಮಾಡಿದ್ವಿ, ಡೈರೆಕ್ಟ್ ಆಗಿ ಬರ್ಕೊಂಡ್ಬಿಟ್ವಿ. ಸೊ ಎಕ್ಸ್ ನ ಪುಟ್ ಎಕ್ಸ್ ಇಸ್ ಈಕ್ವಲ್ ಟು 0 ಹಾಕೊಂಡು ಹೋದ್ವಿ, 1 ಹಾಕೊಂಡು ಹೋದ್ವಿ, 2 ಹಾಕೊಂಡು ಹೋದ್ವಿ, ಹೀಗೆ ಬಂದ್ಬಿಡ್ತು. ಬಟ್ ಇಲ್ಲಿ ಕ್ವಾಡ್ರಾಟಿಕ್ ಇಕ್ವೇಶನ್ ಕೊಟ್ಟಿರೋದ್ರಿಂದ ನಾವು ಪುಟ್ ಎಕ್ಸ್ ಇಸ್ ಈಕ್ವಲ್ ಟು ಹಾಕೊಂಡೋದ್ರೆ ಬರುತ್ತಾ, ನೀವು ಅದನ್ನ ಟ್ರೈ ಮಾಡ್ಬೇಕು ಇವತ್ತು. ಬಟ್ ಇವಾಗ ನಾವು ಇವತ್ತಿನ ಕ್ಲಾಸಲ್ಲಿ ಫ್ಯಾಕ್ಟರೈಸೇಷನ್ ಮೆಥಡ್ ನ ಫಾಲೋ ಮಾಡ್ತಾ ಹೋಗೋಣ. ಈ ಫ್ಯಾಕ್ಟರೈಸೇಷನ್ ಮೆಥಡ್ ಏನು ಅಂತ ಹೇಳಿದ್ರೆ, ಈ ನಂಬರ್ ಇದೆಯಲ್ಲ, ಈ ಥರ್ಡ್ ಕಾನ್ಸ್ಟೆಂಟ್ ನಂಬರ್ ಇದೆಯಲ್ಲ, ಈ ಕಾನ್ಸ್ಟೆಂಟ್ ನಂಬರ್ ಯಾವ ಎರಡು ನಂಬರ್ನ ನಾವು ಮಲ್ಟಿಪ್ಲೈ ಮಾಡಿದ್ರೆ ಕಾನ್ಸ್ಟೆಂಟ್ ನಂಬರ್ ಸಿಗುತ್ತೆ, ಅದೇ ರೀತಿನಲ್ಲಿ ಅದೇ ಎರಡು ನಂಬರ್ನ ಆಡ್ ಅಥವಾ ಸಬ್ಟ್ರಾಕ್ಟ್ ಮಾಡಿದಾಗ ನಮ್ಗೆ ಈ 2x ಅನ್ನುವಂಥದ್ದು ಸಿಗ್ಬೇಕು. ಸೊ ಫಸ್ಟ್ ಈಗ ನಾವೇನ್ ಮಾಡೋಣ, ಇಲ್ಲಿ -15 ಬರ್ಕೊಂಡ್ಬೇಡ.
ನಾ ಫಸ್ಟ್ ಹೇಳಿದೆ -15 ಹೆಂಗ್ ಸಿಗ್ಬೇಕು, ಎರಡು ನಂಬರ್ನ ಮಲ್ಟಿಪ್ಲೈ ಮಾಡಿದಾಗ ನಮಗೆ -15 ಸಿಗ್ಬೇಕು. ಹೌದಾ? ಸೊ ಆ ಎರಡು ನಂಬರ್ ಯಾವುದು ಅನ್ನೋದನ್ನ ಕಂಡುಹಿಡಬೇಕು. ಇಲ್ಲಿ ಡಿವಿಷನ್ ಮಾಡುವಾಗಿಲ್ಲ ಅಥವಾ ಅಡಿಷನ್ ಮಾಡೋಂಗಿಲ್ಲ, ಫಸ್ಟ್ ಮಲ್ಟಿಪ್ಲೈ ಮಾಡ್ಬೇಕು. ಕಾನ್ಸ್ಟೆಂಟ್ ನಂಬರ್ ಸಿಗ್ಬೇಕು ಅಂತ ಹೇಳಿದ್ರೆ ಎರಡು ನಂಬರ್, ಯಾವ ಎರಡು ನಂಬರ್ನ ನಾವು ಮಲ್ಟಿಪ್ಲೈ ಮಾಡಿದ್ರೆ 15 ಸಿಗುತ್ತೆ ಅನ್ನೋದನ್ನ ನೋಡ್ಬೇಕು. ಯಾವ ನಂಬರ್ ಮಾಡಿದ್ರೆ ಸಿಗುತ್ತೆ? ಸೊ 5 3s 15. ಹೌದಾ? ಸೊ ಬಟ್ ಇಲ್ಲಿ ನಮಗೆ ಅವರು -15 ಕೊಟ್ಟಿದ್ದಾರೆ. ಸೊ -15 ಕೊಟ್ಟಿರುವಾಗ 5 ಇಂಟು -3 ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ? ಮೈನಸ್ ಆಗುತ್ತೆ. 5 3s 15 ಆಗುತ್ತೆ. ಅದೇ ರೀತಿನಲ್ಲಿ ನಾವು 5ನ 3 ಇಂದ ಸಬ್ಟ್ರಾಕ್ಟ್ ಮಾಡಿದಾಗ ಏನ್ ಸಿಗುತ್ತೆ? 2 ಸಿಗುತ್ತೆ. ಏನಾ? ಸೊ ಇವಾಗ ನಾವೇನ್ ಮಾಡೋಣ, ಕೊಟ್ಟಿರೋಂಥ ಕ್ವೆಶನ್ಗೆ 5 ಮತ್ತೆ -3ನ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ x ಸ್ಕ್ವೇರ್ ಪ್ಲಸ್ 2 ಆಫ್ x ಜಾಗಕ್ಕೆ ಏನ ಬರ್ಕೊಬೇಕು? ಈ 5 ಮತ್ತೆ 3ನ ಬರ್ಕೊಬೇಕು. ಯಾಕೆ ಅಂತ ಹೇಳಿದ್ರೆ 5ನ 3 ಇಂದ ಸಬ್ಟ್ರಾಕ್ಟ್ ಮಾಡಿದಾಗ ಮಾತ್ರ ನಮಗೆ 2 ಸಿಗುತ್ತೆ. ಸೊ ಹಾಗಾಗಿ ಸೊ 5x ನೆಕ್ಸ್ಟ್ಗೆ -3 -3x -15. ಇಲ್ಲಿ ಮಾಡುವಾಗ ಮಾತ್ರ 5 ಮತ್ತೆ 3ನ ಮಾಡಿದ್ವಿ. ಯಾಕೆ x ನ ಬರ್ಕೊಬೇಕು ಅಂತ ಹೇಳಿದ್ರೆ 2 ಜೊತೆ x ತಗೊಂಡಿರೋದ್ರಿಂದ ನಾವೇನ್ ಮಾಡ್ತೀವಿ? x ಬರ್ಕೊಂತೀವಿ. ನೆಕ್ಸ್ಟ್ ನಾವೇನ್ ಮಾಡೋಣ ಅಂತ ಹೇಳಿದ್ರೆ ಕಾಮನ್ ತೆಗಿಯೋಣ. ಯಾವ್ದನ್ನ ಕಾಮನ್ ತೆಗಿಯೋಣ? ಇಲ್ಲಿ x ಸ್ಕ್ವೇರ್ ಇದೆ, ಇಲ್ಲಿ x ಇದೆ. ಹೌದಾ? ಸೊ ಹಾಗಾಗಿ ನಾವು x ನ x ಪ್ಲಸ್ 5 ಅಂತ ಬರ್ಕೊಬಹುದು. ಯಾಕೆ ಬರ್ಕೊಬಹುದು ಅಂತ ಹೇಳಿದ್ರೆ x ಇಂಟು x ಮಾಡಿದಾಗ ನಾವೇನ್ ಸಿಗುತ್ತೆ? x ಇಂಟು x. ಸೊ x ಇಂಟು x ಮಾಡಿದಾಗ ನಮಗೆ x ಸ್ಕ್ವೇರ್ ಸಿಗುತ್ತೆ. ಹೌದಾ? ಸೊ x ಸ್ಕ್ವೇರ್ ಸಿಕ್ಕಿದೆ. ಅದೇ ರೀತಿನಲ್ಲಿ ನಾವು x ಇಂಟು 5ನ ಮಾಡಿದಾಗ, ಸೊ x ಇಂಟು 5ನ ಮಾಡಿದಾಗ 5x ಸಿಗುತ್ತೆ. ಸೊ ಸಿಕ್ಕಿದ್ಯಾ? ಹಾಗಾಗಿ ನಾವು x ನ ಕಾಮನ್ ಈಚೆ ಬರ್ಕೊಂಡು x ಪ್ಲಸ್ 5ನ ಒಳಗಡೆ ಬರ್ಕೊಂತೀವಿ. ಸೊ ಅದೇ ರೀತಿನಲ್ಲಿ ಇಲ್ಲಿ ಕಾಮನ್ ತೆಗಿತಾ ಹೋಗೋಣ. ಸೊ -3x ಪ್ಲಸ್ 15. ಯಾಕೆ x ಪ್ಲಸ್ 15 ಬರ್ಕೊಂಡೆ ಅಂತ ಹೇಳಿದ್ರೆ 3x ಮೈನಸ್ 15ನ ನಾವೇನಂತ ಬರ್ಕೊಂಡಿದೀವಿ? 3 ಕಾಮನ್ ತೆಗ್ದಿದೀವಿ. -3 ಕಾಮನ್ ತೆಗ್ದು x ಪ್ಲಸ್, ಯಾಕೆ ಅಂತ ಹೇಳಿದ್ರೆ 3 ಇಂಟು x ಮಾಡಿದಾಗ ನಮ್ಗೆ ಏನ್ ಸಿಗುತ್ತೆ? 3x ಸಿಗುತ್ತೆ. ಅಂದ್ರೆ -3x ಸಿಗುತ್ತೆ. ಅದೇ ರೀತಿನಲ್ಲಿ 3 5s ಎಷ್ಟು? 15 ಆಗಿರುತ್ತೆ. ಸೊ 3 5s 15. -3 5s ಮಾಡಿದಾಗ ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ? ಮೈನಸ್ ಆಗುತ್ತೆ. ಪ್ಲಸ್ ಇಂಟು ಮೈನಸ್ ಮೈನಸ್. 3 ಇಂಟು 5 15 ಆಯ್ತು. ಸೊ ಫಸ್ಟ್ ಇಂದ ಹೇಳೋದಾದ್ರೆ ಫಸ್ಟ್ ನಾವೇನ್ ಮಾಡ್ಬೇಕು? ಲಾಸ್ಟ್ ಏನಿರುತ್ತೆ ಅದನ್ನ ಯಾವ ಎರಡು ನಂಬರ್ನ ಮಲ್ಟಿಪ್ಲೈ ಮಾಡಿದಾಗ ಈ ಲಾಸ್ಟ್ ನಂಬರ್ ಸಿಗುತ್ತೆ ಅನ್ನೋದನ್ನ ಫಸ್ಟ್ ನೋಡ್ಬೇಕು. ಅದಕ್ಕೆ ನಾವೇನ್ ಮಾಡಿದ್ವಿ? 5 ಇಂಟು 3 ಮಾಡಿದ್ವಿ. 5 3s 5 ಇಂಟು -3 -15 ಆಯ್ತು. ಸೊ ಅದು ಬರ್ಕೊಂಡ್ವಿ. ಅದ್ರ ಜೊತೆಗೆ ಇಲ್ಲಿ 2x ಮಾಡುವಾಗ ಏನ್ ಮಾಡ್ಬೇಕು? 2x ಬರ್ಬೇಕು ಅಂತ ಹೇಳಿದ್ರೆ ಯಾವ ಎರಡು ನಂಬರ್ನ ಮಲ್ಟಿಪ್ಲೈ ಮಾಡಿರ್ತೀವಿ ಅದನ್ನ ಆಡ್ ಅಥವಾ ಸಬ್ಟ್ರಾಕ್ಟ್ ಮಾಡ್ಬೇಕು. ಸೊ 5 - 3 ಮಾಡಿದಾಗ ನಮಗೆ 2x ಸಿಗುತ್ತೆ. ಬರ್ಕೊಂಡ್ವಿ ಫಸ್ಟ್ ಸ್ಟೆಪ್. ಸೆಕೆಂಡ್ ಸ್ಟೆಪ್ ಏನ್ ಮಾಡಿದ್ವಿ? ಇವೆರಡರ ಕಾಮನ್ ತೆಗೆದ್ವಿ. x ಇಂಟು x ಏನಾಗುತ್ತೆ? x ಸ್ಕ್ವೇರ್ ಆಯ್ತು. x ಇಂಟು 5 ಏನಾಯ್ತು? 5x ಆಯ್ತು. ಅದೇ ರೀತಿ -3 ಕಾಮನ್ ತೆಗೆದ್ರೆ 3 ಇಂಟು x -3x ಆಯ್ತು. 3 5s, ಸೊ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ. 3 5s 15 ಆಯ್ತು. ಸೊ ನೆಕ್ಸ್ಟ್ ಸ್ಟೆಪ್ ಏನ್ ಮಾಡ್ಬೇಕಂದ್ರೆ ಇಲ್ಲೂ ಕೂಡ ಯಾವ್ದಾದ್ರು ಕಾಮನ್ ತೆಗಿಬೋದಾ ನೋಡೋಣ. ಸೊ ಯಾವ್ದನ್ನ ಕಾಮನ್ ತೆಗಿಬಹುದು? x ಪ್ಲಸ್ 5 ಮತ್ತೆ x ಪ್ಲಸ್ 5. ಸೊ x ಪ್ಲಸ್ 5ನ ಬರ್ಕೊಂಬೇಡ. ಇನ್ ಮಿಕ್ಕಿದ್ ಯಾವ್ದು ಅಂತ ಹೇಳಿದ್ರೆ x ಮೈನಸ್, ಸೊ x ಮೈನಸ್ 3. ಸೊ ನೆಕ್ಸ್ಟ್ ಈಗ ಏನ್ ಮಾಡ್ಬೇಕು? x ಪ್ಲಸ್ 5 ಮತ್ತೆ x ಮೈನಸ್ 3 ಬರ್ಕೊಂತೀವಿ. ಅದಾದ್ಮೇಲೆ x ಪ್ಲಸ್ 5 ಇಸ್ ಈಕ್ವಲ್ ಟು 0. ಸೊ x ಮೈನಸ್ 3 ಇಸ್ ಈಕ್ವಲ್ ಟು 0. ಸೊ ಇಲ್ಲಿ ಫಸ್ಟ್ x ಇಸ್ ಈಕ್ವಲ್ ಟು 5ನ ರೈಟ್ ಸೈಡಿಗೆ ಶಿಫ್ಟ್ ಮಾಡಿದ್ರೆ ಸೊ -5 ಆಗುತ್ತೆ. ಸೊ ಅದೇ ರೀತಿನಲ್ಲಿ 3ನ ರೈಟ್ ಸೈಡಿಗೆ ಶಿಫ್ಟ್ ಮಾಡಿದ್ರೆ -3 ಇರೋದು +3 ಆಗುತ್ತೆ. x ಇಸ್ ಈಕ್ವಲ್ ಟು 3 ಸಿಕ್ತು. ನಮಗಿಲ್ಲಿ ಎರಡು ವ್ಯಾಲ್ಯೂ ಸಿಕ್ತು. ಯಾವುದು ಅಂತ ಹೇಳಿದ್ರೆ ಒಂದು x ಇಸ್ ಈಕ್ವಲ್ ಟು
-5 ಅಂಡ್ ಇನ್ನೊಂದು x is equal to 3. ಸೊ ಕ್ವಾಡ್ರಾಟಿಕ್ ಇಕ್ವೇಶನ್ ಅಲ್ಲಿ ಏನಿರುತ್ತೆ, 2 ರೂಟ್ ಸಿಗುತ್ತೆ. ಸೊ ಈ 2 ರೂಟ್ ಅಲ್ಲಿ ಯಾವಾಗ ನಮಗೆ ಝೀರೋಸ್ ಆಫ್ ಪಾಲಿನಾಮಿಯಲ್ ಸಿಗುತ್ತೆ ಅಂತ ಹೇಳಿದ್ರೆ, ಒಂದು x is equal to -5 ಹಾಕಿದಾಗ, ಇನ್ನೊಂದು x is equal to 3 ಹಾಕಿದಾಗ. ಬಟ್ ಇನ್ನೊಂದು ಲೀನಿಯರ್ ಪಾಲಿನಾಮಿಯಲ್ ಏನಾಯ್ತು, ಬಟ್ x is equal to ಒಂದೇ ವ್ಯಾಲ್ಯೂ ಸಿಕ್ತು. ಬಟ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ನಮಗೆ 2 ವ್ಯಾಲ್ಯೂ ಸಿಗುತ್ತೆ. ಸೊ ನೆಕ್ಸ್ಟ್ ನಾವೇನ್ ಮಾಡ್ಬೇಕು, ಕೊಟ್ಟಿರುವಂತ ನಮ್ಗೆ ಏನ್ ಸಿಕ್ಕಿರುವಂತ ವ್ಯಾಲ್ಯೂ x is equal to -5 ಮತ್ತೆ x is equal to 3 ಸಿಕ್ಕಿದೆ ಅಲ್ವಾ. ಸೊ ಇದೇನ್ ಸಿಕ್ಕಿದೆ ಅದು ಕೊಟ್ಟಿರುವಂತ ಕ್ವೆಶನ್ ಗೆ ಸರಿನಾ ಇಲ್ವಾ ಅಂತ ವೆರಿಫೈ ಮಾಡ್ಕೊಬೇಕು. ಸೊ ವೆರಿಫೈ ಮಾಡ್ಕೊಳ್ಳೋದಕ್ಕೆ ಏನ್ ಮಾಡೋಣ, ನಮ್ಗೆ ಏನ್ ಸಿಕ್ತು 2 ವ್ಯಾಲ್ಯೂ, x is equal to -5 ಒಂದು, x is equal to 3 ಒಂದು. ಹೌದಾ. ಸೊ ಕೊಟ್ಟಿರುವಂತ ಕ್ವೆಶನ್ ಏನು, p of x is equal to x square plus 2x minus 15. ನಾವೇನ್ ಮಾಡ್ಬೇಕು, ಇವಾಗ ಈ ಕೊಟ್ಟಿರುವಂತ ಈಕ್ವೇಶನ್ ಏನಾಗುತ್ತೆ, 0 ಆಗುತ್ತಾ ಅನ್ನೋದನ್ನ ನೋಡ್ಬೇಕು. ಅಂದ್ರೆ ನಮ್ಗೆ ಸಿಕ್ಕಿರುವಂತ ವ್ಯಾಲ್ಯೂ -5 ಹಾಕಿದಾಗೇನೆ 0 ಆಗುತ್ತಾ, 3 ಹಾಕಿದಾಗ 0 ಆಗುತ್ತಾ ಅನ್ನೋದನ್ನ ಚೆಕ್ ಮಾಡೋದಕ್ಕೆ ಕ್ವೆಶನ್ ಗೆ ನಾವೇನ್ ಮಾಡೋಣ, ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಪುಟ್ x is equal to -5. ಸೊ p of -5 equals to x ಜಾಗಕ್ಕೆ -5 ಹಾಕೊಳ್ಳೋಣ, -5 ಸ್ಕ್ವೇರ್ ಪ್ಲಸ್ 2 ಆಫ್ ಮತ್ತೆ x ಅಂತ ಹೇಳಿದ್ರೆ -5 minus 15. ನೆಕ್ಸ್ಟ್ ಏನ್ ಮಾಡ್ಬೇಕು, ಸ್ಕ್ವೇರ್ ಆಗಿರೋದ್ರಿಂದ ಮಲ್ಟಿಪ್ಲೈ ಮಾಡಿ. ಸೊ 5 5s ಮೈನಸ್ ಇಂಟು ಮೈನಸ್ ಏನಾಗುತ್ತೆ, ಪ್ಲಸ್ ಆಗುತ್ತೆ, 25 ಪ್ಲಸ್ 2 5s ಎಷ್ಟಾಯ್ತು, -10 ಆಯ್ತು. ಸೊ -10 minus 15. ಸೊ ನೆಕ್ಸ್ಟ್ ಏನ್ ಮಾಡ್ಬೇಕು, ಬ್ರಾಕೆಟ್ ಓಪನ್ ಮಾಡ್ಬೇಕಾ. ಸೊ ಪ್ಲಸ್ ಇಂಟು ಮೈನಸ್ ಮೈನಸ್. ನೀವಿಲ್ಲಿ ಡೈರೆಕ್ಟ್ ಆಗಿ ನನ್ಗೆ ಗೊತ್ತಾಗುತ್ತೆ ಅಂತ ಹೇಳೋದಾದ್ರೆ ಪ್ಲಸ್ ಇಂಟು ಮೈನಸ್ ಮೈನಸ್ ಅಂತ ಬರ್ಕೊಂಡು 2 5s -10 ಅಂತ ಡೈರೆಕ್ಟ್ ಆಗಿ ಬರ್ಕೊಬಹುದು. 25 -10 -15. ಸೊ ದಟ್ ಈಸ್ ಈಕ್ವಲ್ ಟು 25 -10 -15 ಸಿಕ್ತು. ಫಸ್ಟ್ ನಾವೇನ್ ಮಾಡ್ಬೇಕು, ಇದನ್ನ ಸಬ್ಟ್ರಾಕ್ಟ್ ಮಾಡ್ಕೊಬೇಕು. ಸೊ 25 ಹಾಗೆ ಬರ್ಕೊಳ್ಳೋಣ, ಮೈನಸ್ ಇಂಟು ಮೈನಸ್ ಏನಾಗುತ್ತೆ, ಪ್ಲಸ್ ಆಗುತ್ತೆ, ಬಟ್ ನೆಗೆಟಿವ್ ಸಿಂಬಲ್ ಹಾಕ್ಬೇಕು. 10 + 15 ಏನಾಗುತ್ತೆ, 25 ಆಗುತ್ತೆ. ಸೊ ದಟ್ ಈಸ್ ಈಕ್ವಲ್ ಟು 0. ಯಾವಾಗ 0 ಬಂತು, ವೆನ್ x is equal to -5 ಹಾಕಿದಾಗ. ಸೊ ನಮ್ಗೆ ಏನಿಲ್ಲಿ ಸಿಕ್ಕಿದೆ, ಸೊ ಇದು ಸರಿ ಅಂತ ಅರ್ಥ. ಅದೇ ರೀತಿನಲ್ಲಿ ನಾವು ಇನ್ನೊಂದು ಚೆಕ್ ಮಾಡ್ಬೇಕು, ಯಾವುದು x is equal to 3 ಆಗಿದ್ದಾಗ ನಮ್ಗೆ ಏನ್ ಕೊಟ್ಟಿದ್ದಾರೆ ಕ್ವೆಶನ್, ಅದು ಸರಿನಾ, ಅದು 0 ಬರುತ್ತಾ. ಯಾಕೆ ನಾವು 0 ಬರೆಸ್ತಿದೀವಿ ಅಂದ್ರೆ, ನಾವು ಕಂಡುಹಿಡಿತಿರೋದೇ ಅದು ಝೀರೋಸ್ ಆಫ್ ಪಾಲಿನಾಮಿಯಲ್, ಕ್ವಾಡ್ರಾಟಿಕ್ ಝೀರೋಸ್ ಆಫ್ ಪಾಲಿನಾಮಿಯಲ್ ಕಂಡುಹಿಡಿತಿದೀವಿ. ಹಾಗಾಗಿ ನಾವೇನ್ ಮಾಡ್ಬೇಕು, p of x ನ ವ್ಯಾಲ್ಯೂ 0 ಬರಬೇಕಾಗತ್ತೆ. ನೆಕ್ಸ್ಟ್ ಏನ್ ಮಾಡೋಣ, p of x is equal to x square plus 2x minus 15. ಇವಾಗ ಏನ್ ಮಾಡ್ಬೇಕು, ಪುಟ್ x is equal to 3 ಹಾಕೊಳ್ಳೋಣ. p of 3 equals to x square, x ಜಾಗಕ್ಕೆ 3 ಹಾಕಿದ್ರೆ 3 square plus 2 of 3 minus 15. 3 3s are 9 plus 2 3s are 6 minus 15. So 9 plus 6 ಎಷ್ಟಾಯ್ತು, 15 minus 15. So p of 3 is equal to 0. ಯಾವಾಗ ನಮ್ಗೆ ಕೊಟ್ಟಿರುವಂತ ಬಹುಪದೋಕ್ತಿ, ವರ್ಗ ಬಹುಪದೋಕ್ತಿ 0 ಆಗುತ್ತೆ ಅಂತ ಹೇಳಿದ್ರೆ, p of 3 ವ್ಯಾಲ್ಯೂ ಅಂದ್ರೆ x when x is equal to -5 and x is equal to 3, ನಮ್ಗೆ ಏನಾಗುತ್ತೆ, p of x is equal to 0 ಆಗುತ್ತೆ. ಸೊ ಹಾಗಾಗಿ ಝೀರೋಸ್ ಆಫ್ ಪಾಲಿನಾಮಿಯಲ್ ನಮಗೆ ಯಾವ ಪಾಯಿಂಟ್ ಅಲ್ಲಿ ಸಿಗುತ್ತೆ, x is equal to -5 ಆಗಿದ್ದಾಗ ಒಂದು, ಇನ್ನೊಂದು x is equal to 3 ಆಗಿದ್ದಾಗ. ಸೊ ನಮ್ಗೆ ಏನ್ ಕ್ವಾಡ್ರಾಟಿಕ್ ಇಕ್ವೇಶನ್ ಸಾಲ್ವ್ ಮಾಡಿದಾಗ ರೂಟ್ಸ್ 2 ಸಿಕ್ತು, ಅದು ಸರಿ ಇದೆ ಅಂತ ಅರ್ಥ. ಸೊ ಇದೇ ರೀತಿನಲ್ಲಿ ಇನ್ನೊಂದು ಕ್ವೆಶನ್ ಸಾಲ್ವ್ ಮಾಡೋಣ. ಸೊ ಫಸ್ಟ್ ಗೆ ನಾವೇನ್ ಮಾಡ್ಬೇಕು, p of x is equal to x square plus 4x minus 5 ಬರ್ಕೊಳ್ಳೋಣ. ಆಯ್ತಾ. ಸೊ ಬರ್ಕೊಂಡಾದ್ಮೇಲೆ ನೆಕ್ಸ್ಟ್ ಗೆ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಸೇಮ್ ಅದೇ ರೀತಿ
ಸೊ -5 ಏನ್ ಬರುತ್ತೆ ಅದು ಯಾವ ಎರಡು ನಂಬರ್ನ ನಾವು ಮಲ್ಟಿಪ್ಲೈ ಮಾಡಿದ್ರೆ ನಮಗೆ -5 ಸಿಗುತ್ತೆ ಅಂತ ಹೇಳಿ ನೋಡೋಣ. ನೀವು ನನ್ನ ಜೊತೆನೆ ಟ್ರೈ ಮಾಡ್ತಾ ಇರಿ. ಸೊ -5 ಸಿಗ್ಬೇಕಾ? ಯಾವಾಗ -5 ಸಿಗುತ್ತೆ? ಯಾವ ಎರಡು ನಂಬರ್ನ ಮಲ್ಟಿಪ್ಲೈ ಮಾಡಿದ್ರೆ -5 ಸಿಗುತ್ತೆ? ಸೊ 5 1s. -5 ಬೇಕು ಅಂತ ಹೇಳಿದ್ರೆ -1. 5 ಇಂಟು -1 ಮಾಡಿದಾಗ ನಮಗೆ -5 ಸಿಗುತ್ತೆ. ಸೊ ನಾವ್ ಇವಾಗ ಏನ್ ಮಾಡೋಣ? ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಅದೇ ರೀತಿನಲ್ಲಿ ನಾವೇನ್ ಮಾಡ್ಬೇಕು? ನಮಗೆ 4x ಕೂಡ ಸಿಗ್ಬೇಕು, ಹೌದಾ? 5 - 1 ಮಾಡಿದ್ರೆ ನಮಗೆ 4 ಸಿಗುತ್ತೆ, ಹೌದಾ? ಸೊ 5x - 1x is equal to 4x. ಸೊ ಸಬ್ಸ್ಟಿಟ್ಯೂಟ್ ಮಾಡೋಣ. x ಸ್ಕ್ವೇರ್ ಪ್ಲಸ್ 5x minus 1x minus 5. ಸೊ 5 ಅಲ್ಲಿ 1 ಹೋದ್ರೆ 4 ಆಗುತ್ತೆ. ಸೊ ದಟ್ ಈಸ್ ಈಕ್ವಲ್ ಟು, ಈಗ ಏನ್ ಮಾಡ್ಬೇಕು? ಇವೆರಡರಲ್ಲಿ ಕಾಮನ್ ಯಾವ್ದಿದೆ ತೆಗೆದುಕೊಬೇಕು. ಸೊ x ಆಫ್ x ಪ್ಲಸ್ 5. ಅದೇ ರೀತಿನಲ್ಲಿ ಇಲ್ಲಿ ಕಾಮನ್ ತೆಗೆದ್ರೆ -1 ಆಫ್ x ಪ್ಲಸ್ 5. ಯಾಕೆ ಅಂತ ಹೇಳಿದ್ರೆ x ಇಂಟು x ನ ಮಾಡಿದಾಗ ನಮಗೆ x ಸ್ಕ್ವೇರ್ ಸಿಗುತ್ತೆ. ಅದೇ ರೀತಿನಲ್ಲಿ x ಇಂಟು 5 ನ ಮಾಡಿದಾಗ 5x ಸಿಗುತ್ತೆ. ಸೊ -1 ಇಂಟು x ನ ಮಾಡಿದ್ರೆ 1x, ಮೈನಸ್ ಇಂಟು ಪ್ಲಸ್ -1 5s 5 ಸಿಕ್ತು. ಸೊ ದಟ್ ಈಸ್ ಈಕ್ವಲ್ ಟು, ಇದರಲ್ಲಿ ಕಾಮನ್ ಯಾವ್ದಿದೆ? x ಪ್ಲಸ್ 5, x ಪ್ಲಸ್ 5. ಸೊ x ಪ್ಲಸ್ 5 ಇಂಟು ಮಿಕ್ಕಿದ್ ಯಾವುದು ಅಂದ್ರೆ x ಮೈನಸ್ 1, x ಮೈನಸ್ 1 ಬರ್ಕೊಂಡು. ಸೊ x ಪ್ಲಸ್ 5 ಮತ್ತೆ x ಮೈನಸ್ 1 ಈಕ್ವಲ್ಸ್ ಟು 0. ಸೊ ಮತ್ತೆ x ಪ್ಲಸ್ 5 ಈಕ್ವಲ್ಸ್ ಟು 0 ಸಪರೇಟ್ ಬರ್ಕೊಳ್ಳೋಣ. ಅದೇ ರೀತಿನಲ್ಲಿ x ಮೈನಸ್ 1 ಈಕ್ವಲ್ಸ್ ಟು 0 ಬರ್ಕೊಳ್ಳೋಣ. ಸೊ ಏನ್ ಬರ್ಕೊಂಡ್ವಿ? x ಪ್ಲಸ್ 5 ಈಕ್ವಲ್ಸ್ ಟು 0. ಸೊ x ಪ್ಲಸ್ 5 ಈಕ್ವಲ್ಸ್ ಟು 0, 5 ನ ರೈಟ್ ಸೈಡಿಗೆ ಶಿಫ್ಟ್ ಮಾಡಿದ್ರೆ x ಇಸ್ ಈಕ್ವಲ್ ಟು -5. ಸೊ x ನ ವ್ಯಾಲ್ಯೂ ಏನ್ ಸಿಕ್ತು? -5 ಸಿಕ್ತು. ಸೊ ಅದೇ ರೀತಿನಲ್ಲಿ x ಮೈನಸ್ 1 ಈಕ್ವಲ್ಸ್ ಟು 0, x ಇಸ್ ಈಕ್ವಲ್ ಟು ರೈಟ್ ಸೈಡಿಗೆ ಶಿಫ್ಟ್ ಮಾಡಿದ್ರೆ 1, x ಇಸ್ ಈಕ್ವಲ್ ಟು 1 ಸಿಕ್ತು. ಸೊ ಇವಾಗ ನಾವೇನ್ ಮಾಡ್ಬೇಕು? ನಮ್ಗೆ ಸಿಕ್ಕಿರುವಂತ ವ್ಯಾಲ್ಯೂ ಸರಿನಾ ಅನ್ನೋದಕ್ಕೆ ಕೊಟ್ಟಿರುವಂತ ಕ್ವೆಶನ್ಗೆ ನಾವೇನ್ ಮಾಡ್ಬೇಕು? ಕೊಟ್ಟಿರುವಂತ ಈ ಕ್ವೆಶನ್ಗೆ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ p of x is equal to x square plus 4x minus 5. So first to put x is equal to -5. So p of -5 equals to x square andre -5 square plus 4 into -5 minus 5. So 5 5s are 25. So direct agi barkonbodu anta helide. Plus into minus, minus 4 5s are 20. So minus 5. ಅದೇ ರೀತಿನಲ್ಲಿ 25 minus into minus plus ಅಂದ್ರೆ add ಮಾಡಬೇಕು, ಬಟ್ ನೆಗೆಟಿವ್ ಸಿಂಬಲ್ ಹಾಕಬೇಕು. 20 plus 5 is 25. So that is equal to 0. So p of -5 ಸರಿ ಇದೆ. ಯಾವಾಗ p of x is equal to ಅಂದ್ರೆ ಕೊಟ್ಟಿರುವಂತ ಕ್ವೆಶನ್ 0 ಆಗುತ್ತೆ ಅಂತ ಹೇಳಿದ್ರೆ x ನ ವ್ಯಾಲ್ಯೂ -5 ಆಗಿದ್ದಾಗ. ಸೊ ಇದು ಸರಿಯಾಗಿ ಬಂದಿದೆ. ಸೊ ಅದೇ ತರ put x is equal to 1 ಹಾಕೊಳ್ಳೋಣ. ಸೊ 1 ಹಾಕಿದ್ರೆ ನಮಗೆ p of 1 that is equal to 1 square plus 4 of 1 minus 5. So that is equal to 1 1s are 1 plus 4 1s are 4 minus 5. So 1 plus 4, 5 minus 5. So that is equal to 0. ಯಾವಾಗ ಅಂತ ಹೇಳಿದ್ರೆ x ನ ವ್ಯಾಲ್ಯೂ 1 ಇದ್ದಾಗ ನಮಗೆ p of x is equal to 0 ಆಯ್ತು. So when p of x is equal to 0, ಯಾವಾಗ ಅಂತ ಹೇಳಿದ್ರೆ at x is equal to -5 ಒಂದು ವ್ಯಾಲ್ಯೂ and x is equal to 1 ಇನ್ನೊಂದು. ಇದು ನಮ್ಗೇನ್ ಇದು ಕೂಡ x is equal to 1 ಸರಿ ಇದೆ. ಸೊ ಇದು 2 ರೂಟ್ ಸಿಗುತ್ತೆ. ಯಾವಾಗ 2 ರೂಟ್ ಸಿಗುತ್ತೆ ನಮ್ಗೆ ಅಂತ ಹೇಳಿದ್ರೆ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಮಾತ್ರ. ಯಾಕೆ ಆಯ್ತಾ? ಲೀನಿಯರ್ ಅಲ್ಲಿ ಮಾತ್ರ ನಮ್ಗೆ ಏನ್ ಸಿಗುತ್ತೆ? ಒಂದೇ ವ್ಯಾಲ್ಯೂ ಸಿಗೋದು. ಸೊ ನೆಕ್ಸ್ಟ್ ಕ್ವೆಶನ್ ನೋಡ್ತಾ ಹೋಗೋಣ.
ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಂತ ಅನ್ಸ್ಬೋದು. ಫೈಂಡ್ ದ zeros of the polynomial x square plus 6x plus 8 and verify the relationship between the zeros and the coefficient. ಇಲ್ಲೇನ್ ಕೇಳಿದರೆ zeros ಅಂತ ಕೇಳಿದರೆ and coefficient. ಇಲ್ಲಿ ನಾವೇನ್ ಮಾಡ್ಬೇಕು, ಫೈಂಡ್ ದ zeros of the polynomial ಅಂತ ಹೇಳಿದ್ರೆ ಕೊಟ್ಟಿರುವಂತ ಕ್ವೆಶನ್ಗೆ ಬಹುಪದೋಕ್ತಿಗೆ ನಾವು ಶೂನ್ಯತೆಯನ್ನ ಕಂಡುಹಿಡ್ಕೊಂಡು ಅದರ ಜೊತೆಗೆ zeros and coefficient ಅಂದ್ರೆ ಶೂನ್ಯತೆಗಳ ಮೊತ್ತ ಹಾಗೂ ಶೂನ್ಯತೆಗಳ ಗುಣಲಬ್ಧದ ಸಂಬಂಧವನ್ನ ಕಂಡುಹಿಡಿಬೇಕು. ಸೊ ಫಸ್ಟ್ ಗೆ ನಾವೇನ್ ಮಾಡೋಣ, ಆಸ್ ಯೂಶುವಲ್ ಇಷ್ಟು ಇವಾಗ ಏನ್ ಸಾಲ್ವ್ ಮಾಡ್ಕೊಂಡ್ ಬಂದ್ವಿ ಅದೇ ರೀತಿ ಮಾಡ್ಕೊಳ್ಳೋಣ. ಸೊ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 6x ಪ್ಲಸ್ 8. ಸೊ ಅದೇ ರೀತಿನಲ್ಲಿ ನಾವೇನ್ ಮಾಡೋಣ, ಬರ್ಕೊಳ್ಳೋಣ. ಸೊ ನಮಗೇನ್ ಬೇಕು, 8 ಬೇಕು. ಸೊ ಯಾವಾಗ ಸಿಗುತ್ತೆ, 2 4 ಮಾಡಿದ್ರೆ ಸಿಗುತ್ತಾ, 8 ಸಿಗುತ್ತಾ. 4 2 ಮಾಡಿದ್ರೆ 8 ಸಿಗುತ್ತಾ, ಸಿಗುತ್ತೆ. 2 ಮಾಡಿದ್ರು ಸಿಗುತ್ತೆ. 2 4 ಮಾಡಿದ್ರು ಸಿಗುತ್ತೆ, 4 2 ಮಾಡಿದ್ರು ಸಿಗುತ್ತೆ. ಸೊ 2 ಇಂಟು 4, 2 4 ಏನಾಯ್ತು, 8 ಏನಾಯ್ತು, 8 ಆಯ್ತು. 2x ಪ್ಲಸ್ 4x ಮಾಡಿದ್ರೆ 6x ಆಯ್ತು. ಸೊ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ. ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ 2x 6x ಜಾಗದಲ್ಲಿ ಇದು ಬರ್ಕೊಬೇಕು, ಪ್ಲಸ್ 4x ಪ್ಲಸ್ 8. ನೆಕ್ಸ್ಟ್ ಏನ್ ಮಾಡ್ಬೇಕು, ಕಾಮನ್ ತೆಗಿಬೇಕು. ಎಕ್ಸ್ ಇಂಟು ಎಕ್ಸ್ ಪ್ಲಸ್ 2 ಪ್ಲಸ್ 4 ಇಂಟು ಇದರಲ್ಲಿ ಕಾಮನ್ ತೆಗಿದ್ರೆ ಎಕ್ಸ್ ಪ್ಲಸ್ 2. 4 ಇಂಟು ಎಕ್ಸ್ 4x, 4 2 8, ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್, ಎಕ್ಸ್ ಇಂಟು 2 2x. ಮತ್ತೆ ಇದರಲ್ಲಿ ಕಾಮನ್ ಎಕ್ಸ್ ಪ್ಲಸ್ 2. ಸೊ ಎಕ್ಸ್ ಪ್ಲಸ್ 2 ಬರ್ಕೊಂಡ್ವಿ. ಮತ್ತೆ ಮಿಕ್ಕಿರೋದು ಯಾವುದು, ಎಕ್ಸ್ ಪ್ಲಸ್ 4. ಸೊ ನೆಕ್ಸ್ಟ್ಗೆ ಎಕ್ಸ್ ಪ್ಲಸ್ 2 ಎಕ್ಸ್ ಪ್ಲಸ್ 4 ಈಕ್ವಲ್ಸ್ ಟು 0. ಸೊ ಏನಾಗುತ್ತೆ, ಎಕ್ಸ್ ಪ್ಲಸ್ 2 ಈಕ್ವಲ್ಸ್ ಟು 0, ಎಕ್ಸ್ ಪ್ಲಸ್ 4 ಈಕ್ವಲ್ಸ್ ಟು 0 ಆಯ್ತು. ಸೊ ಏನ್ ಮಾಡೋಣ, ಮತ್ತೆ ರೈಟಿಗೆ ಶಿಫ್ಟ್ ಮಾಡಿದ್ರೆ ಎಕ್ಸ್ ಇಸ್ ಈಕ್ವಲ್ ಟು -2 ಅಂಡ್ ಎಕ್ಸ್ ಇಸ್ ಈಕ್ವಲ್ ಟು -4 ಆಯ್ತು. ಸೊ ಸೇಮ್ ನಮ್ಗೆ ಏನ್ ಸಿಕ್ತು, 2 ವ್ಯಾಲ್ಯೂ ಸಿಕ್ತು, ಹೌದಾ. ಸೊ ಎಕ್ಸ್ ಇಸ್ ಈಕ್ವಲ್ ಟು -2 ಸಿಕ್ತು, ಅದೇ ರೀತಿನಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು -4 ಸಿಕ್ತು. ಸೊ ಮತ್ತೆ ನಾವ್ ಇವಾಗ ಏನ್ ಮಾಡ್ಬೇಕು, ಈ ಸಿಕ್ಕಿರುವಂತ ವ್ಯಾಲ್ಯೂ zeros of polynomial of x square plus 6x plus 8 ಗೆ ಆಗುತ್ತಾ. ಸೊ ನಾವ್ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿದಾಗ 0 ಬರುತ್ತಾ ಅನ್ನೋದನ್ನ ಚೆಕ್ ಮಾಡೋಣ. ಸೊ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 6x ಪ್ಲಸ್ 8. ಸೊ ಫಸ್ಟ್ ನಾವೇನ್ ಮಾಡ್ಬೇಕು, ಪುಟ್ ಎಕ್ಸ್ ಇಸ್ ಈಕ್ವಲ್ ಟು ಏನ್ ಮಾಡ್ಬೇಕು, -2 ಹಾಕೋಣ. x is equal to -2. So p of -2 that is equal to -2 square plus 6 of -2 plus 8. That is equal to 2 2s ಎಷ್ಟಾಗುತ್ತೆ, 4 -6 2s are 12 plus 8. So that is equal to 4 plus 8 ಏನಾಗುತ್ತೆ, 12 minus 12. P of -2 is equal to 0. ಸರಿ ಇದೆಯಾ? ಸೊ ಸರಿ ಇದೆ. ಯಾವಾಗ ನಮ್ಗೆ ಕೊಟ್ಟಿರೋ ಇಕ್ವೇಶನ್ 0 ಆಗುತ್ತೆ ಅಂತ ಹೇಳಿದ್ರೆ ಅಟ್ ಎಕ್ಸ್ ಇಸ್ ಈಕ್ವಲ್ ಟು -2 ಹಾಕಿದಾಗ. ಅದೇ ರೀತಿಯಲ್ಲಿ ನಾವು ಪುಟ್ ಎಕ್ಸ್ ಇಸ್ ಈಕ್ವಲ್ ಟು ಇನ್ನೊಂದು ವ್ಯಾಲ್ಯೂ ಏನ್ ಬಂದಿದೆ, -4 ಸಬ್ಸ್ಟಿಟ್ಯೂಟ್ ಮಾಡೋಣ, -4. ಸೊ P of -4 ಈಕ್ವಲ್ಸ್ ಟು -4 ಸ್ಕ್ವೇರ್ ಪ್ಲಸ್ 6 of 4 -4 plus 8. So 4 4s ಏನಾಗುತ್ತೆ, 16, 6 4s 6 into -4 24 plus 8. That is equal to 16 ಅಲ್ಲಿ 24 ಹೋಯ್ತು ಅಂತ ಹೇಳಿದ್ರೆ ಎಷ್ಟಾಗುತ್ತೆ, 8 -8 plus 8 ಬರುತ್ತೆ 0. ಸೊ P of -4 ಯಾವಾಗ ಅಂತ ಹೇಳಿದ್ರೆ when x is equal to P of x is equal to 0 ಯಾವಾಗ at x is equal to 1 -2 ಆಗಿದ್ದಾಗ and x is equal to -4 ಆಗಿರುವಾಗ, ಹೌದಾ. ಸೊ ಇಲ್ಲಿ ಇನ್ನೊಂದು ಕ್ವೆಶನ್ ಕೊಟ್ಟಿದ್ದಾರೆ, ಏನು ಅಂತ ಹೇಳಿದ್ರೆ ರಿಲೇಶನ್ಶಿಪ್ ಬಿಟ್ವೀನ್ zeros ಅಂಡ್ ಕೋಎಫಿಷಿಯಂಟ್ ಅಂತ ಹೇಳಿದ್ರೆ ಶೂನ್ಯತೆಯ ಗುಣಲಬ್ಧ ಹಾಗೂ ಶೂನ್ಯತೆಯ ಮೊತ್ತವನ್ನ ಕಂಡುಹಿಡಿಬೇಕು. ಸೊ ಈ ಶೂನ್ಯತೆಯ ಮೊತ್ತ ಹಾಗೂ ಗುಣಲಬ್ಧವನ್ನ ಕಂಡುಹಿಡಿಯೋದಕ್ಕೆ ನಮಗೆ ಇನ್ನೊಂದು ಫಾರ್ಮುಲಾ ಇದೆ, ಹೌದಾ. ಏನು ಅಂತ ಬರ್ಕೊಂಬೇಡ.
ಶೂನ್ಯತೆಯ ಗುಣಲಬ್ಧ ಅಥವಾ ಶೂನ್ಯತೆಯ ಮೊತ್ತವನ್ನ ಕಂಡುಹಿಡಿಬೇಕು ಕೊಟ್ಟಿರುವಂತ ಬೀಜ ಏನು ಬಹುಪದೋಕ್ತಿಗೆ. ಇಲ್ಲಿ ಕೊಟ್ಟಿರುವಂತ ಕ್ವೆಶನ್ ಏನಿದೆ, ಪಾಲಿನಾಮಿಯಲ್ ಅಂತ ಹೇಳಿದ್ರೆ ಬಹುಪದೋಕ್ತಿ ಅಲ್ವಾ. ಸೊ ಕೊಟ್ಟಿರುವಂತ ಬಹುಪದೋಕ್ತಿಗೆ ನಾವೇನ್ ಮಾಡ್ಬೇಕು, ಶೂನ್ಯತೆಯ ಮೊತ್ತ ಹಾಗೂ ಶೂನ್ಯತೆಯ ಗುಣಲಬ್ಧವನ್ನ ಕಂಡುಹಿಡಿಬೇಕು. ಸೊ ಫಸ್ಟ್ಗೆ ನಾವೇನ್ ಮಾಡ್ಕೊಳ್ಳೋಣ, ಶೂನ್ಯತೆಯ ಮೊತ್ತವನ್ನ ಕಂಡುಹಿಡಿಯೋಣ. ಶೂನ್ಯತೆಯ ಮೊತ್ತ ಕಂಡುಹಿಡಿಯೋದಕ್ಕೆ ನಮಗೆ ಒಂದು ಫಾರ್ಮುಲಾ ಇದೆ. ಸೊ ಶೂನ್ಯತೆಯ ಮೊತ್ತ ಅಂತ ಹೇಳಿದ್ರೆ ಸಮ್ ಆಫ್ ಝೀರೋಸ್ ನ ಆಲ್ಫಾ ಪ್ಲಸ್ ಬೀಟಾ ಇಂದ ಇಂಡಿಕೇಟ್ ಮಾಡ್ತೀವಿ, ಮೈನಸ್ ಆಫ್ ಎಕ್ಸ್ ನ ಸಹಗುಣಕ. ಸಹಗುಣಕ ಅಂತ ಹೇಳಿದ್ರೆ ಕೋಎಫಿಷಿಯಂಟ್. ಸೊ ಕೋಎಫಿಷಿಯಂಟ್ ಆಫ್ x whole divided by coefficient of x square ಅಂತ ಹೇಳಿದ್ರೆ, ಮೈನಸ್ ಆಫ್ ಕೋಎಫಿಷಿಯಂಟ್ ಆಫ್ x ಅಂತ ಹೇಳಿದ್ರೆ ಮೈನಸ್ ಎಕ್ಸ್ ನ ಸಹಗುಣಕ, ಮೈನಸ್ ಎಕ್ಸ್ ನ ಸಹಗುಣಕ. ಸಹಗುಣಕ ಅಂತ ಹೇಳಿದ್ರೆ ಕೋಎಫಿಷಿಯಂಟ್ ಹೋಲ್ ಡಿವೈಡೆಡ್ ಬೈ ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ ಅಂತ ಹೇಳಿದ್ರೆ ಎಕ್ಸ್ ಸ್ಕ್ವೇರ್ ನ ಸಹಗುಣಕ. ಸೊ ಎಲ್ಲಿ ಬರ್ಕೊಬೇಕು, ಎಲ್ಲಿ ತಗೊಬೇಕು ನಾವು ಎಕ್ಸ್ ನ ಸಹಗುಣಕ, ಎಕ್ಸ್ ಸ್ಕ್ವೇರ್ ನ ಸಹಗುಣಕ ಅಂತ ಹೇಳಿದ್ರೆ ನಮಗೆ ಕ್ವೆಶನ್ ಏನ್ ಕೊಟ್ಟಿದ್ದಾರೆ, ಎಕ್ಸ್ ಸ್ಕ್ವೇರ್ ಪ್ಲಸ್ 6x ಪ್ಲಸ್ 8 ಕೊಟ್ಟಿದ್ದಾರೆ, ಹೌದಲ್ವಾ. ಕ್ವೆಶನ್ ಏನಿದೆ ಅಂತ ಹೇಳಿದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 6x ಪ್ಲಸ್ 8 ಇದೆ, ಹೌದಾ. ಸೊ ಇಲ್ಲಿ ನಮಗೆ ಕಾನ್ಸ್ಟೆಂಟ್ ಯಾವುದು ಅಂದ್ರೆ ಸ್ಥಿರಾಂಕ ಯಾವುದು, 8 ಅನ್ನುವಂಥದ್ದು ಸ್ಥಿರಾಂಕ, 8 ಅಂದ್ರೆ ಕಾನ್ಸ್ಟೆಂಟ್. ನೆಕ್ಸ್ಟ್ ಅದೇ ರೀತಿನಲ್ಲಿ 6x ಅಂತ ಹೇಳಿದ್ರೆ ಎಕ್ಸ್ ನ ಸಹಗುಣಕ ಯಾವ್ದಿದೆ, ಯಾವುದು ಅಂತ ಹೇಳಿದ್ರೆ 6, ಹೌದಾ. ಸೊ ಎಕ್ಸ್ ನ ಸಹಗುಣಕ ಯಾವುದು, 6 ಆಯ್ತು. ಇಲ್ಲಿ ಕೇಳಿರೋದು ಏನಿದೆ, ಮೈನಸ್ ಎಕ್ಸ್ ನ ಸಹಗುಣಕ. ಮೈನಸ್ ಸಪ್ರೇಟ್ ಈಚೆ ಇಟ್ಕೊಂಡ್ರೆ ಕೋಎಫಿಷಿಯಂಟ್ ಆಫ್ ಎಕ್ಸ್ ಏನಿದೆ, 6 ಇದೆ. ಸೊ 6 ನ ಬರ್ಕೊಳ್ಳೋಣ. ಸೊ ಅದೇ ರೀತಿನಲ್ಲಿ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ನ ಸಹಗುಣಕ. ಎಕ್ಸ್ ಸ್ಕ್ವೇರ್ ನ ಸಹಗುಣಕ ಅಂತ ಹೇಳಿದ್ರೆ ಎಕ್ಸ್ ಸ್ಕ್ವೇರ್ ನ ಸಹಗುಣಕ ಏನಿದೆ, ಎಕ್ಸ್ ಎಲ್ಲಿದೆ, ಇಲ್ಲಿದೆ, ಏನು ಇಲ್ಲ ಅಂತ ಹೇಳಿದ್ರೆ 1 ಇದೆ ಅಂತ ಅರ್ಥ, ಹೌದಾ. ಸೊ ಎಕ್ಸ್ ಸ್ಕ್ವೇರ್ ನ ಸಹಗುಣಕ, ಎಕ್ಸ್ ಸ್ಕ್ವೇರ್ದು ಕೋಎಫಿಷಿಯಂಟ್ ಏನಾಗುತ್ತೆ ಅಂತ ಹೇಳಿದ್ರೆ 1 ಆಗುತ್ತೆ. 1 ಈಸ್ ಈಕ್ವಲ್ ಟು ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ ಆಯ್ತು. ಸೊ ಇಲ್ಲಿ ಕೇಳಿರೋದೇನು, ಎಕ್ಸ್ ಸ್ಕ್ವೇರ್ ನ ಸಹಗುಣಕ. ಸೊ ನಾವೇನ್ ಮಾಡೋಣ, 1 ಹಾಕೊಳ್ಳೋಣ. ಸೊ -6 ಡಿವೈಡೆಡ್ ಬೈ 1 ಆಯ್ತು. ಸೊ 1 1s 1 -6, ಸೊ ದಟ್ ಈಸ್ ಈಕ್ವಲ್ ಟು -6 ಆಯ್ತು. ಸೊ ಇದು ಶೂನ್ಯತೆಗಳ ಮೊತ್ತ ಅಂದ್ರೆ ಸಮ್ ಆಫ್ ಝೀರೋಸ್. ಇಲ್ಲಿ ಕ್ವೆಶನ್ ಅಲ್ಲಿ ಕೇಳಿರೋದು, ಹೌದಾ, ಝೀರೋಸ್ ಅಂತ ಕೇಳಿದ್ದಾರೆ. ಸೊ ನಾವು ಕಂಡುಹಿಡಿದಿದ್ದು ಯಾವುದು, ಝೀರೋಸ್ ಅಂದ್ರೆ ಆಲ್ಫಾ ಪ್ಲಸ್ ಬೀಟಾ ಮಾಡಿದಾಗ ನಮಗೆ ಶೂನ್ಯತೆಗಳ ಮೊತ್ತ ಅಂತ ಹೇಳಿದ್ರೆ ಸಮ್ ಆಫ್ ಝೀರೋಸ್ ಸಿಕ್ತು. ಸಮ್ ಆಫ್ ಝೀರೋಸ್ ನ ಫಾರ್ಮುಲಾ ಬಂದು ಮೈನಸ್ ಎಕ್ಸ್ ನ ಸಹಗುಣಕ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ನ ಸಹಗುಣಕ, ಅಂದ್ರೆ ಕೋಎಫಿಷಿಯಂಟ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್. ಕೋಎಫಿಷಿಯಂಟ್ ಆಫ್ ಎಕ್ಸ್ ನ ಸಹಗುಣಕ ಯಾವ್ದಿದೆ, 6 ಇದೆ, 6 ಬರ್ಕೊಂಡಿದೀವಿ. ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ನ ಸಹಗುಣಕ ಏನಿದೆ, 1 ಇದೆ, 1 ನ ಬರ್ಕೊಂಡಿದೀವಿ. ಸೊ ಇದೇ ರೀತಿನಲ್ಲಿ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ನೆಕ್ಸ್ಟ್ ಕ್ವೆಶನ್ ಇನ್ನೊಂದೇನ್ ಕೇಳಿದ್ರಪ್ಪ ಅಂತ ಹೇಳಿದ್ರೆ ಶೂನ್ಯತೆಯ ಗುಣಲಬ್ಧ ಕೇಳಿದ್ರು, ಹೌದಾ. ಅದೇ ರೀತಿನಲ್ಲಿ ನಾವು ಆಲ್ಫಾ ಇಂಟು ಬೀಟಾ ಮಾಡೋಣ. ಸೊ ಇಲ್ಲಿ ಏನು ಆಲ್ಫಾ ಪ್ಲಸ್ ಬೀಟಾ ಮಾಡಿದ್ವಿ, ಇದು ಶೂನ್ಯತೆಗಳ ಮೊತ್ತ ಆಗುತ್ತೆ ಪ್ಲಸ್ ಅಂತ ಹೇಳಿದ್ರೆ. ಅದೇ ರೀತಿ ಶೂನ್ಯತೆಗಳ ಗುಣಲಬ್ಧ ಅಂತ ಹೇಳಿದ್ರೆ ಅದಕ್ಕೂ ಕೂಡ ಫಾರ್ಮುಲಾ ಇದೆ. ಏನಂತ ಹೇಳಿದ್ರೆ ಕಾನ್ಸ್ಟಂಟ್ ಡಿವೈಡೆಡ್ ಬೈ ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ ಅಂತ ಹೇಳಿದ್ರೆ ಸ್ಥಿರಾಂಕ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ನ ಸಹಗುಣಕ.
ಸೊ ನಾವಿಲ್ಲಿ ಬರ್ಕೊಂಡಿದೀವ ಸ್ಥಿರಾಂಕ ಅಂದ್ರೆ ಕಾನ್ಸ್ಟೆಂಟ್ ಏನ್ ಬರ್ಕೊಂಡಿದೀವಿ 8 ಬರ್ಕೊಂಡಿದೀವಿ. ಸೊ 8 ನ ಸಬ್ಸ್ಟಿಟ್ಯೂಟ್ ಮಾಡೋಣ. 8 ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ನ ಸಹಗುಣಕ ಯಾವ್ದಾಗುತ್ತೆ? ಇದು ಎಕ್ಸ್ ಸ್ಕ್ವೇರ್ ನ ಸಹಗುಣಕ ಇದೆ ಅಂದ್ರೆ 1 ಡಿವೈಡೆಡ್ ಬೈ 1 ದಟ್ ಈಸ್ ಈಕ್ವಲ್ ಟು 1 1s 1 8s ಸೊ 8. ಸೊ ಆಲ್ಫಾ ಇಂಟು ಬೀಟಾ ನಮಗೆ ಏನ್ ಸಿಕ್ತು? 8 ಸಿಗುತ್ತೆ. ಆಲ್ಫಾ ಪ್ಲಸ್ ಬೀಟಾ ಅಂತ ಹೇಳಿದ್ರೆ ಶೂನ್ಯತೆಯ ಮೊತ್ತ. ಶೂನ್ಯತೆಯ ಮೊತ್ತ ನಮ್ಗೆ ಏನ್ ಸಿಕ್ಕಿದೆ? -6 ಸಿಕ್ಕಿದೆ. ಅದೇ ರೀತಿನಲ್ಲಿ ಆಲ್ಫಾ ಇಂಟು ಬೀಟಾ ಏನ್ ಸಿಕ್ಕಿದೆ? 8 ಸಿಕ್ಕಿದೆ. ಹೌದಾ? ಅಂದ್ರೆ ಶೂನ್ಯತೆಗಳ ಗುಣಲಬ್ಧ. ಇದಿಷ್ಟು ಅವ್ರೇನಾದ್ರೂ ಝೀರೋಸ್ ಮತ್ತೆ ಕೊಯಿಫಿಷಿಯಂಟ್ ರಿಲೇಶನ್ಶಿಪ್ ಕಂಡಿಡೀರಿ ಅಂತ ಹೇಳಿದ್ರೆ ನೀವೇನ್ ಮಾಡ್ಬೇಕು? ಶೂನ್ಯತೆಗಳ ಮೊತ್ತ ಹಾಗೂ ಶೂನ್ಯತೆಗಳ ಗುಣಲಬ್ಧವನ್ನ ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಕಂಡುಹಿಡಿಬೇಕು. ಸೊ ಇದು ನಿಮ್ಗೆ ಇವಾಗ ನಾವ್ ಏನ್ ಮಾಡಿದ್ವಿ ಅದೇ ರೀತಿನಲ್ಲಿ ಸೇಮ್ ಪ್ರೊಸೀಜರ್ ನ ಮಾಡ್ಕೊಂಡು ಹೋಗಿ. ಇದು ನಿಮ್ಗೆ ಹೋಮ್ ವರ್ಕ್ ಆಗಿರುತ್ತೆ. ಇಂದಿನ ತರಗತಿನಲ್ಲಿ ನಾವೇನೇನ್ ತಿಳ್ಕೊಂಡ್ವಿ ಅಂತ ಹೇಳಿದ್ರೆ ಝೀರೋಸ್ ಆಫ್ ಪಾಲಿನಾಮಿಯಲ್ ಇನ್ ಲೀನಿಯರ್ ಪಾಲಿನಾಮಿಯಲ್ ಅಂತ ಹೇಳಿದ್ರೆ ರೇಖಾತ್ಮಕ ಬಹುಪದೋಕ್ತಿಯ ಶೂನ್ಯತೆಯನ್ನ ಕಂಡಿಡಿದ್ವಿ. ಅದೇ ರೀತಿನಲ್ಲಿ ಇನ್ನೊಂದು ಕ್ವಾಡ್ರಿಯಾಟಿಕ್ ಪಾಲಿನಾಮಿಯಲ್ ಝೀರೋಸ್ ಆಫ್ ಕ್ವಾಡ್ರಿಯಾಟಿಕ್ ಪಾಲಿನಾಮಿಯಲ್ ನ ಕಂಡಿಡಿದ್ವಿ ಅಂದ್ರೆ ವರ್ಗ ಬಹುಪದೋಕ್ತಿಯ ಶೂನ್ಯತೆಯನ್ನ ಕಂಡಿಡಿದ್ವಿ. ಅದೇ ರೀತಿನಲ್ಲಿ ಕ್ವೆಶನ್ ಏನಾದ್ರು ಝೀರೋಸ್ ಕಂಡಿಡಿರಿ ಅಂತ ಹೇಳಿದ್ರೆ ಇಂದಿನ ಪ್ರಾಬ್ಲಮ್ ಅಲ್ಲಿ ಏನ್ ನಾವು ಫಾರ್ಮುಲಾ ಹಾಕಿ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ ಅದೇ ರೀತಿನಲ್ಲಿ ನೀವೇನ್ ಮಾಡ್ಬೇಕು? ಸಬ್ಸ್ಟಿಟ್ಯೂಟ್ ಮಾಡಿ ಇದಕ್ಕೂ ಕೂಡ ವ್ಯಾಲ್ಯೂಸ್ ನ ಆಲ್ಫಾ ಪ್ಲಸ್ ಬೀಟಾ ಆಲ್ಫಾ ಇಂಟು ಬೀಟಾನ ಫೈಂಡ್ ಔಟ್ ಮಾಡಿ. ಸೊ ಇವತ್ತಿನ ಕ್ಲಾಸ್ ಮುಗಿಯುತ್ತೆ. ನಿಮ್ಗೆ ಇವಾಗ 5 ನಿಮಿಷ ಬ್ರೇಕ್ ಇರುತ್ತೆ. ಅದಾದ ನಂತರ ಸೈನ್ಸ್ ಕ್ಲಾಸ್ ಕಂಟಿನ್ಯೂ ಆಗುತ್ತೆ. ಯಾರು ಕೂಡ ಎಕ್ಸಿಟ್ ಆಗ್ಬೇಡಿ. 5 minutes ಬ್ರೇಕ್ ಅಲ್ಲಿ ಇರಿ. Thank you.